ಕ್ರಿಯಾಶೀಲ ಇತಿವರ್ಯರು ಶ್ರೀಪೀಠದ ಅಧ್ಯಕ್ಷರು ಆಗಿರುವಂಥ ಮಾತೃ ಹೃದಯದ ಮಂಡಿರಂಜನ ಪ್ರಣವ ಸ್ವರೂಪಿ ಸಿದ್ಧಲಿಂಗ ಮಹಾಶಿವಯೋಗಿಗಳು ಪೀಠಾಧ್ಯಕ್ಷರು ಸುಕ್ಷೇತ್ರ ಸಿದ್ಧಲಿಂಗ ಪರಮ ಪೂಜ್ಯರಿಗೆ ಕೂಡ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಶ್ರೀಪೀಠದ ಕಿರಿಯ ಪೂಜ್ಯರಾಗಿರುವಂಥ ಶಿವಸಿದ್ದೇಶ್ವರ ಮಹಾಸ್ವಾಮೀಜಿಯವರಿಗೂ ಕೂಡ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡ್ತಾ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವಂತಹ ಬೆಟ್ಟದಪುರದ ವಿರಕ್ತ ಮಠದ ಪರಮ ಪೂಜ್ಯರಲ್ಲಿ ಕೂಡ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಶ್ರೀಪೀಠದ ಕೇಂದ್ರ ಬಿಂದುಗಳಾದ ಎಲ್ಲ ಮುದ್ದು ಮಕ್ಕಳೇ, ನಾಡಿನ ಎಲ್ಲ ಭಾಗದಿಂದ ಆಗಮಿಸಿರುವಂತಹ ಸದ್ಭಕ್ತರೇ, ಶರಣಬಂಧುಗಳೇ, ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿ. ಮನುಷ್ಯನಿಗೆ ಜೀವನದಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರೋದು ಯಾವುದು ಅಂತ ಹಿಂಗೆ ಪ್ರಶ್ನೆ ಕೇಳಿದಾಗ ಬಹಳಷ್ಟು ಜನ ಒಂದೊಂದು ವಿಚಾರಗಳನ್ನು ಹೇಳ್ತಾರೆ. ಒಬ್ಬರು ದುಡ್ಡು ಬಹಳಷ್ಟು ಮುಖ್ಯ ರೀ ಅಂತ ಹೇಳಿದ್ರು, ಒಬ್ರು ತುಮಕೂರಾಗ ಒಂದು 4 ಪ್ಲಾಟ್ಗಳು ಬಹಳ ಮುಖ್ಯ ರೀ ಅಂತ ಹೇಳಿದ್ರು, ಸಾಯಿ ಕಾಲಕ್ಕೆ ಪಿಜ್ಜಾ ತಿಂದ ಸಾಯಿದು ಬಹಳ ಮುಖ್ಯ ರೀ ಅಂತ ಅದೃಷ್ಟ ಹೇಳಿದ್ರು. ಯಾವುದು ಬಹಳಷ್ಟು ಮುಖ್ಯ ಮನುಷ್ಯನಿಗೆ ಅಂತ ಕೇಳಿದ್ರೆ, ಮನುಷ್ಯ ತನ್ನ ಜೀವನದ ಅವಧಿಯನ್ನು ಹಿಡ್ಕೊಂಡು ಉನ್ನತ ಶಿಖರವನ್ನು ಏರ್ಲಿಕ್ಕೆ ಬಹಳಷ್ಟು ಮುಖ್ಯವಾಗಿ ಬೇಕಾಗಿರೋದು ಅವನಿಗೆ ಸಂಸ್ಕಾರ. ಸಂಸ್ಕಾರ ಬಹಳಷ್ಟು ಮುಖ್ಯ ಆಗ್ತದೆ. ಯಾವ ವ್ಯಕ್ತಿಯ ನಡತೆ ಬಹಳಷ್ಟು ಶುದ್ಧವಾಗಿರ್ತದ ಆತನಿಗೆ ಒಳ್ಳೆ ಸಂಸ್ಕಾರ ಇದೆ ಅಂತ ಅರ್ಥ. ಯಾವ ಮನುಷ್ಯನ ನಾಲಿಗೆ ಶುದ್ಧವಾಗಿದೆ ಆತನ ಹತ್ತಿರ ಸಂಸ್ಕಾರ ಇದೆ ಅಂತ ಅರ್ಥ. ಒಂದು ಮನೆಯಲ್ಲಿ ಒಬ್ಬ ಹೆಣ್ಮಗಳು ಸೊಸೆ ಬಹಳಷ್ಟು ಸುಂದರವಾದ ನಡತೆಯನ್ನು ಹೊಂದಿ ಆ ಸಂಪೂರ್ಣ ಮನೆಯನ್ನ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾಳಂದ್ರೆ ಆ ಹೆಣ್ಮಗಳ ಹತ್ರ ಸಂಸ್ಕಾರ ಐತಂತ ಅರ್ಥ. ಅದನ್ನ ಬಿಟ್ಟು ಮತ್ತೆ ಅತ್ತಿ ಸೊಸಿ ಇಬ್ರು ಬಂದು ಬಾಕಲದ ಕಸಬರಿಗೆ ತಗೊಂಡು ನಿಂತ್ರು ಅವಕ್ಕೆ ಯಾರು ಇಲ್ಲ ಅಂತ ಅರ್ಥ. ಇಷ್ಟ ಮನುಷ್ಯನಿಗೆ ಮೊದಲು ಬೇಕಾಗಿರೋದು ಯಾವುದು ಅಂತಂದ್ರೆ ದುಡ್ಡಲ್ಲ. ಮನುಷ್ಯನಿಗೆ ಮೂಲವಾಗಿ ಬೇಕಾಗಿರೋದು ಸಂಸ್ಕಾರ. ಇಲ್ಲಿ ಮೈಕ್ ಹಚ್ಚಿದ ಇವ ತಗೊಂಡು ಬಂದು ಇದು ನೆಟ್ಟಗೆ ಇತ್ತು ಮೊದಲ, ಇದನ್ನು ಬಿಗದ, ಅದಕ್ಕೆ ಸಂಸ್ಕಾರ ಕೊಟ್ಟ ಸೀದಾ ನಿಂತು ನೋಡ್ರಿ. ಇದು ಬಿಗಿಲಿಲ್ಲ ಅಂದ್ರೆ ಸೀದಾ ನಿಲ್ತಿರ್ಲಿಲ್ಲ ಅಂದ್ರೆ ಇದಕ್ಕೊಂದಿಷ್ಟು ಸಂಸ್ಕಾರ ಕೊಟ್ಟ. ಯಾವುದೇ ಆಗಿರ್ಲಿ ವಸ್ತುಗಳಿಗೆ ಸಂಸ್ಕಾರ ಬಹಳಷ್ಟು ಮುಖ್ಯ. ಬರೀ ಜೀವಿಗಳಿಗಷ್ಟ ಅಲ್ಲ, ನಿರ್ಜೀವ ವಸ್ತುಗಳಿಗೆ ಕೂಡ ಬಹಳಷ್ಟು ಸಂಸ್ಕಾರ ಮುಖ್ಯ ಆಗ್ತದೆ. ಬಂಗಾರ ಯಾವಾಗಲೂ ಮೊದಲು ಬಂಗಾರ ಆಗಿರಂಗಿಲ್ಲ, ಅದು ಅದಿರ ಆಗಿರ್ತದೆ. ಅದನ್ನು ತೆಗೆದುಕೊಂಡು ಬಂದು ಒಂದಿಷ್ಟು ಕಾಶಿ ಬಡದು ಇನ್ನೇನ್ ಮಾಡಿ ಅಂದಾಗ ಅದಕ್ಕೆ ಒಂದಿಷ್ಟು ಬಂಗಾರ ಆಗ್ತದೆ. ಸಮಾಜದೊಳಗಿರುವಂತ ಹಿರಿಯರಿಗೆ ಸಂಸ್ಕಾರ ಬೇಕಾಗ್ತದೆ, ಶಾಲೆಯೊಳಗೆ ಶಿಕ್ಷಕರಿಗೆ ಸಂಸ್ಕಾರ ಬೇಕಾಗ್ತದ, ಮನೆಯೊಳಗೆ ಗೃಹಿಣಿಗೆ ಸಂಸ್ಕಾರ ಬೇಕಾಗ್ತದ, ಮಠದೊಳಗೆ ಸ್ವಾಮಿಗಳಿಗೆ ಸಂಸ್ಕಾರ ಬಹಳಷ್ಟು ಮುಖ್ಯವಾಗ್ತದೆ. ಇವರು ಇಡೀ ಸಮಾಜದ ಮುಖ್ಯಸ್ಥರು. ಇವರೆಲ್ಲ ಒಂದು ಮಠದೊಳಗಿರುವಂತಹ ಸ್ವಾಮಿಗಳಿಗೆ ಸಂಸ್ಕಾರ ಇರಬೇಕು, ಸಮಾಜದೊಳಗಿರುವ ಹಿರಿಯರಿಗೆ ಸಂಸ್ಕಾರ ಇರಬೇಕು, ಮನೆಯೊಳಗೆ ಗೃಹಿಣಿಗೆ ಸಂಸ್ಕಾರ ಇರಬೇಕು, ಶಾಲೆಯಲ್ಲಿ ಶಿಕ್ಷಕರಿಗೆ ಸಂಸ್ಕಾರ ಇತ್ತು ಅಂದ್ರೆ ಆ ಸಮಾಜ ಬಹಳಷ್ಟು ಸುಂದರವಾಗಿರ್ತದೆ. ಆ ಸಂಸ್ಕಾರವನ್ನು ಪಡೆಯುವವರು ಪ್ರತಿಯೊಬ್ಬರು ಆಗಿರ್ಬೇಕು. ಸಣ್ಣ ಹುಡುಗನ ಹಿಡ್ಕೊಂಡು ದೊಡ್ಡವರಿಗೂ ಸಂಸ್ಕಾರಗಳ ಬಹಳಷ್ಟು ಮುಖ್ಯ. ಎಷ್ಟು ಸಂಸ್ಕಾರಗಳ ಅದಾವ ಅಂತ ಕೇಳಿದ್ರೆ ಅನುಭವಿಗೆ ಹೇಳ್ತಾರೆ, ಮನುಷ್ಯ ತಾಯಿ ಗರ್ಭದಿಂದ ಹಿಡ್ಕೊಂಡು ಅಂದ್ರೆ ಹುಟ್ಟೋಕ್ಕಿಂತ ಮೊದಲು ತಾಯಿ ಗರ್ಭದೊಳಗೆ ಏನ್ ಇರ್ತಾನ, ಆ ತಾಯಿ ಗರ್ಭದೊಳಗಿದ್ದಾಗಿಂದ ಹಿಡ್ಕೊಂಡು ಭೂಗರ್ಭ ಸೇರುವವರೆಗೂ ಅಂದ್ರೆ ಸಾಯುವವರೆಗೂ 36 ಸಂಸ್ಕಾರಗಳನ್ನ ಮಾಡ್ತಾರ ಅಂತ ಬರೀತಾರೆ. ತಾಯಿ ಗರ್ಭವನ್ನು ಹಿಡ್ಕೊಂಡು ಭೂಗರ್ಭವನ್ನು ಸೇರುವವರೆಗೂ ಎಷ್ಟು ಸಂಸ್ಕಾರಗಳದಾವ ಅಂತ ಕೇಳಿದ್ರೆ 36 ಸಂಸ್ಕಾರ ಅದಾವ. ಆದ್ರೆ ನಾವು 3 ಸಂಸ್ಕಾರವನ್ನ ರೂಢಿಯೊಳಗೆ ಇಟ್ಟೇವಿ. ಯಾವುವು ಅಂತಂದ್ರ ಬಾಲ್ಯದೊಳಗ ತೊಟ್ಟಲ ಕಟ್ತಾರ, ಮದುವೆಯಾಗ ಬಾಸಿಂಗ ಕಟ್ತಾರ, ಸತ್ತ ಮೇಲೆ ನೋಡ್ರಿ
ಸತ್ತ ಮೇಲೆ ಚಟ್ಟ ಕಟ್ತಾರೆ. ಇವು ಮೂರ ಸಂಸ್ಕಾರ ನಾವು ಇವತ್ತಿನ ಮಠ ನಡ್ಕೋತ ಬಂದವ. ಇವು ಮೂರ ಗೊತ್ತದ, ಆದ್ರ ಪಕ್ಕ ಗೊತ್ತೈತಿ ಸತ್ತ ಮೇಲೆ ಚಟ್ಟ ಕಟ್ತಾರೆ ಅಂತ. ಆದ್ರೆ ಮನುಷ್ಯನಿಗೆ ಎಷ್ಟು ಸಂಸ್ಕಾರಗಳು ಅದಾವ ಅಂತಾರ ಅನುಭವಿಗಳು ಅಂದ್ರೆ 36 ಸಂಸ್ಕಾರಗಳದಾವ. ಆ 36 ಬೇಡ, ಇವು 3 ಚಲೋ ಇದ್ರೆ ಸಾಕು ಅಂತೂ ಕರೀತಾರೆ. ಮನುಷ್ಯನಿಗೆ ಬಹಳಷ್ಟು ಸಂಸ್ಕಾರಗಳು ಮುಖ್ಯ. ದಾಸರು ಬರೀತಾರೆ, ದನಗಳಿಗೆ ಬೇಕಪ್ಪ ಮುಳ್ಳಿನ ಬೇಲಿ, ಈ ಜನಗಳಿಗೆ ಬೇಕಪ್ಪ ಸಂಸ್ಕಾರದ ಶಾಲೆ. ಎಷ್ಟು ಚಲೋ ಬರೀತಾರೆ. ದನಗಳು ಎಲ್ಲರ ಹೊಂಟಾವ, ಹೊಲದಾಗರ ತೋಟದಾಗರ ಅಂತಂದ್ರೆ ಅವಕ್ಕೆ ಮುಳ್ಳಿನ ಬೇಲಿ ಹಾಕ್ತಾರ. ಆದ್ರೆ ಈ ಜನಗಳಿಗೆ ಸಂಸ್ಕಾರದ ಶಾಲೆ ಬೇಕು ಅಂತಾರ ದಾಸರು ಬರೀತಾರೆ. ದನಗಳಿಗೆ ಬೇಕಪ್ಪ ಮುಳ್ಳಿನ ಬೇಲಿ, ಈ ಜನಗಳಿಗೆ ಬೇಕಪ್ಪ ಸಂಸ್ಕಾರದ ಶಾಲೆ. ಕಣ್ಣುಗಳಿಗೆ ಒಂದಿಷ್ಟು ಸಂಸ್ಕಾರ ಕೊಡ್ಬೇಕು. ನಾವು ಬರೇ ಮಂದಿಗೆ ಸಂಸ್ಕಾರ ಇರ್ಲಿ ಅನ್ನುವುದಲ್ಲ, ನಮ್ಮೊಳಗೆ ನಾವು ತಿಳ್ಕೊಳ್ಳೋದು. ಏನು ತಿಳ್ಕೊಳ್ಳೋದು? ನಮ್ಮ ತೆಲಿಗೆ ಒಂದಿಷ್ಟು ಸಂಸ್ಕಾರ ಕೊಡ್ಬೇಕು. ನಾವು ಏನ್ ಸಂಸ್ಕಾರ? ಒಳ್ಳೆ ವಿಚಾರಗಳನ್ನು ಮಾಡಕ್ ಸಂಸ್ಕಾರ ಕೊಡೋದು. ಕಣ್ಣುಗಳಿಗೆ ಒಂದಿಷ್ಟು ಸಂಸ್ಕಾರ ಕೊಡೋದು, ಏನು ನೋಡೋಕ ಒಳ್ಳೇದನ್ನು ನೋಡೋ ಸಂಸ್ಕಾರ ಕೊಡೋದು. ಮೂಗಿಗೆ ಒಂದಿಷ್ಟು ಸಂಸ್ಕಾರ ಕೊಡ್ಬೇಕು, ಒಳ್ಳೆ ವಾಸನೆ ತಗೋಬೇಕು. ನಾಲಿಗೆಗೆ ಒಂದಿಷ್ಟು ಸಂಸ್ಕಾರ, ಚಲೋದ ನುಡಿಬೇಕು. ಕೈಗೆ ಒಂದಿಷ್ಟು ಸಂಸ್ಕಾರ ಕೊಡ್ಬೇಕು, ಇನ್ನೊಬ್ಬರು ಪೆನ್ಸಿಲ್ ತಗೊಂಡು ಕದ್ದು ಬರಿ ಅಂತ ಹೇಳ. ಸಂಸ್ಕಾರಗಳು ಕೈಗೆ ಸಂಸ್ಕಾರವನ್ನು ಕೊಡಬೇಕು, ಕಾಲಿಗೆ ಸಂಸ್ಕಾರ ಕೊಡಬೇಕು, ಒಳ್ಳೆದ ಕಡೆ ಹೋಗ್ಲಿಕ್ಕೆ ಮಾತ್ರ. ಇದ ಒಂದು ದೇವಾಲಯ ಆಗ್ತದ. ಶರಣರು ಹೇಳಿದ್ರು, ಇನ್ನೊಂದು ದೇವಾಲಯಕ್ಕೆ ಹೋಗಬೇಡ, ಇದು ಏನು ಕೊಟ್ಟಾನ ಶರೀರ ಅದನ್ನ ದೇವಾಲಯ ಮಾಡ್ಕೋ. Those who have many built temples, what can I do? Build poor men am I. My body is shrine, its pillars are my leg, golden pinnacle is my head. Hear me, Kudala Sangama Lord, there is destruction for physical temple, there is no destruction for that of knowledge ಅಂತ ಅನ್ಬಸವಣ್ಣ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಸಿರವೇ ಬಣ್ಣ ಕೊಳಸವಯ್ಯ, ಸ್ಥಾವರ ಕೇಳಿ ಉಂಟು ಜಂಗಮ ಕೇಳಲಿಲ್ಲ. ಅಷ್ಟ ಇದನ್ನ ಗುಡಿ ಮಾಡ್ಕೊಡ್ರಿ, ಇದಕ್ಕೆ ಸಂಸ್ಕಾರ ಕೊಡ್ರಿ. ಇದು ಬರೇ ಮಕ್ಕಳಿಗೆ ಸಂಸ್ಕಾರ ಇರ್ಬೇಕಂತಲ್ಲ, ಒಬ್ಬ ಸಣ್ಣ ಬಾಲಕನ ಹಿಡ್ಕೊಂಡು ನಾಳೆ ಕುಲಿ ಹೊಂಟಾನಂದ್ರೆ ಅವನಿಗೂ ಬೇಕು ಸಂಸ್ಕಾರ. ನೀ ಸತ್ತ ಮೇಲೆ ಕೂಡ ತೂಕದ ಮೇಲೆ ನಿನ್ನನ್ನು ತೆಗಿತಾರಲ್ಲ, ತೆಗೆದಾಗಲೂ ಕೂಡ ಸಂಸ್ಕಾರ ಕೊಟ್ಟನ ಮುಗಿಸ್ತಾರ. ನೀವು ಮ್ಯಾಲ ಪೂಜ್ಯರನ್ನು ಕುಂದ್ರಿಸಿ ದಾರ ಕೊಟ್ಟಿರ್ತಾರ, ಸಂಸ್ಕಾರ ಮಾಡ್ತಾರ. ಅವಾಗ ಮನುಷ್ಯನಿಗೆ ಬಹಳಷ್ಟು ಸಂಸ್ಕಾರ ಮುಖ್ಯ. ಸಂಸ್ಕಾರ ಇಲ್ಲ ಅಂದ್ರೆ ಈ ಜಗತ್ತಿನಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸಿದ್ದಯ್ಯ ಪುರಾಣಿಕರು ಬರೋರು ಹೆಂಗಾಗ್ಬಿಟ್ಟ ಮನುಷ್ಯ, ಸಂಸ್ಕಾರ ಇಲ್ಲ ಅದಕ್ಕೆ ಮನುಷ್ಯ ಹೆಂಗಾದ ಅಂದ್ರೆ, ಯಾರು ಬುದ್ಧನ ಭಕ್ತರಾಗಲಿಲ್ಲ, ಯಾರು ಬಸವಣ್ಣನ ಭಕ್ತರಾಗಲಿಲ್ಲ, ಯಾರು ಅಂಬೇಡ್ಕರ್ನ ಭಕ್ತರಾಗಲಿಲ್ಲ, ಎಲ್ಲರೂ ಬಾಟಲಿ ಭಕ್ತರಾದರಿಗೆ ಸ್ವತಂತ್ರ ವೀರ ಸಿದ್ದೇಶ್ವರ. ಸಂಸ್ಕಾರ ಇಲ್ಲಾರ್ದಕ್ಕೆ ಬರೇ ಹಿಂಗಾಗಿ ಹೋಗ್ಬೇಕು. ಒಂದಿಷ್ಟು ಬೇಕಲ್ಲ. 12ನೇ ಶತಮಾನದೊಳಗ ಎಷ್ಟು ಜನ ಬಂದಿದ್ರು ಶರಣರು, ಎಲ್ಲರಿಗೂ ಬಸವಣ್ಣ ಲಿಂಗ ಧರಿಸಿ ಭಸ್ಮವನ್ನ ಹಚ್ಚಿ ಅವರಿಗೆ ಸಂಸ್ಕಾರವಂತರನ್ನಾಗಿ ಮಾಡ್ತಿದ್ದ. ಸೂಳೆ ಸಂಕವ್ವ ಕೂತಿದ್ಲು ಮನೆಯೊಳಗ, ರಾಜ ಬೀದಿಯೊಳಗ ಹಾದು ಹೋಗ್ತಿದ್ದ ಬಸವಣ್ಣ. ರಾಜ ಬೀದಿಯೊಳಗ ಹಾದು ಹೋಗುವಾಗ ಇಂಪಾದ ಸ್ವರ ಕೇಳಿ ಬಂತು. ಸಂಗೀತ ಪ್ರಿಯ ಬಸವಣ್ಣ ಅನ್ಕೊಂಡ ಎಲ್ಲೋ ಒಂದು ಇಂಪಾದ ಧ್ವನಿ ಕೇಳಿ ಬರಾಕತ್ತದ, ಎಲ್ಲಿರ್ಬೇಕು ಹೋಗನ. ಆ ಸೂರು ಹಿಡ್ಕೊಂಡು ಹೋದ. ಸೂಳೆ ಸಂಕವ ಮನೆಯೊಳಗ ಕಣ್ ಮುಚ್ಚಿ ಕೆಲಸ ಮಾಡ್ಕೋತ ಕೂತಿದ್ಲು. ಏನೋ ಬಿಸ್ಕೋತ ಕಣ್ ಮುಚ್ಚಿ ಬಿಸ್ಕೋತ ಕೂತಿದ್ಲು, ಹಾಡ್ತಿದ್ಲು. ಆ ಸೂಳೆ ಸಂಕವನ ಮನೆಯೊಳಗ ಪ್ರವೇಶ ಮಾಡಿದ. ಎಲ್ಲರೂ ಕಂಡವ್ರು ಅಂದ್ರು, ಸಂಕವನ ಮನೆಗೆ ಅಪ್ಪ ಬಸವಣ್ಣ ಹೊಂಟಾನ ಒಳಗ ಅಂತ ಕೈ ಮುಗಿದು ನಿಂತಿದ್ರು ಎಲ್ಲರೂ. ಒಳಗೆ ಹೋದ. ಒಳಗೆ ಹೋಗಿ ಸಂಪೂರ್ಣ ಕುಂತ ಸಂಗೀತವನ್ನ ಕೇಳಿದ. ಆ ಹೆಣ್ಮಗಳೆಲ್ಲ ಕೆಲಸ ಮುಗಿದ ಮೇಲೆ ಹಿಂಗ ತಿರುಗಿ ನೋಡ್ತಾಳೆ, ಹಿಂದೆ ಬಸವಣ್ಣ ಅದಾನ. ಯಪ್ಪ 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 ನಮ್ಮಪ್ಪ ಬಂದಾನ ನನ್ನ ಮನೆಗೆ, ಯಪ್ಪ 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 ನನ್ನ ಅಪ್ಪ ಬಂದಾನ ನನ್ನ ಮನೆಗೆ ಅಂತ ಸಾಷ್ಟಾಂಗ ಹಾಕಿದ್ಲು ಸೂಳೆ ಸಂಕವ್ವ ಬಸವಣ್ಣನಿಗೆ. ತಾಯಿ ಏನ್ ಕಾಯಕ ಮಾಡ್ತೀವಿ? ಕಾಯಕ ಇರ್ಲಾರ್ದಕ್ಕೆ ನಾ ಯಪ್ಪ ಮೈ ಮಾರ್ಕೊಂಡು ಜೀವನ ಸಾಕ್ಸಾಕತ್ತೀನಿ ಅಂದಿರುವಂತ ಮಾತು ಕೇಳಿದ ಬಸವಣ್ಣ ಎದ್ದಿಸ್ಕೊಂಡು ಆಕೆಯನ್ನು ಕರ್ಕೊಂಡು ಗುರುಮನೆಗೆ ಮಹಾಮನೆಗೆ ಕರ್ಕೊಂಡು ಹೋದ. ಆಕೆಗೆ ಸಂಸ್ಕಾರ ಕೊಟ್ಟ.
ಆಕೆ 7 ವಚನಗಳನ್ನು ಬರೀತಾಳ. ಎಷ್ಟು ಮಂದಿ 12ನೇ ಶತಮಾನದೊಳಗೆ ಶರಣರದಾರ ಆ ಎಲ್ಲಾ ಶರಣರ ಸಾಲದಲ್ಲಿ ಮಾಲಿಕೆಗಳಲ್ಲಿ ಬಂದು ಸೂಳೆ ಸಂಕವನ್ನು ನಿಲ್ತಾಳ. ಬಸವಣ್ಣ ಕೊಟ್ಟ ಸಂಸ್ಕಾರದಿಂದ ಸೂಳೆ ಸಂಕವ ಹೋಗಿ ಶರಣೆ ಸಂಕವೇ ಆದ್ಲು ಈ ನಾಡಿನಲ್ಲಿ. ಇದು ಇತಿಹಾಸ ನೋಡಿ, ಕೊಟ್ಟ ಸಂಸ್ಕಾರ. ಮಹಾತ್ಮರು ಎಂತ ಒಂದು ಕಲ್ಲಿಗೆ ಸಂಸ್ಕಾರ ಕೊಟ್ಟರು ಕಲ್ಲು ಮೂರ್ತಿ ಆಗ್ತದನ್ನಕ ಬಸವಣ್ಣನೇ ನಿದರ್ಶನ ಒಂದೇ ಒಂದು ಸಂಸ್ಕಾರ ಒಬ್ಬ ವ್ಯಕ್ತಿಯನ್ನು ಎಷ್ಟು ಬದಲಾವಣೆ ಮಾಡ್ತು, ಎಷ್ಟು ಬದಲಾವಣೆ ಮಾಡ್ತು. ಅರ್ಥ ಮಾಡ್ಕೊಳ್ಳಿ. ನಾವು ದುಡ್ಡಿದ್ರ ದೊಡ್ಡವರು ಅಂತ ತಿಳ್ಕೊಂಡೇವಿ. ಬಹಳಷ್ಟು ಜನರ ಹತ್ರ ದುಡ್ಡಿಲ್ಲ, ಆದ್ರೂ ಈ ಜಗತ್ತಿನಾಗ ಅವರಿಗೆ ಗೌರವ ಕಡಿಮೆ ಆಗಿಲ್ಲ. ಶಿವಕುಮಾರ್ ಅಪ್ಪವರು ದುಡ್ಡೇ ಮುಟ್ಟಲಿಲ್ಲ, ಜಗತ್ತಿನೊಳಗೆ ಎಲ್ಲರ ಹೃದಯದೊಳಗೆ ದೇವರಾಗಿ ಹೋದ್ರು. ಕಾರಣ ದುಡ್ಡು ದೊಡ್ಡದಲ್ಲ. ಅಮೆರಿಕಾದ ಅಧ್ಯಕ್ಷ ಅಬ್ರಾಹಿಂ ಲಿಂಕನ್ ತನ್ನ ಮಗನ ಕುರಿತು ತನ್ನ ಮಗನ ಟೀಚರ್ಗೆ ಒಂದು ಪತ್ರ ಬರೆದ. ಇಡೀ ಅರ್ಧ ಜಗತ್ತನ್ನು ಕೊಂಡುಕೊಳ್ಳುವಂತ ದೊಡ್ಡ ಶ್ರೀಮಂತ ಅಬ್ರಾಹಿಂ ಲಿಂಕನ್ ಶಾಲಿ ಒಳಗೆ ತನ್ನ ಮಗ ಓದುತ್ತಿದ್ನಲ್ಲ, ಮಗನ ಟೀಚರ್ಗೆ ಒಂದು ಪತ್ರ ಬರೆದ. ನನ್ನ ಮಗನಿಗೆ ಏನು ಕಲಿಸ್ರಿ ಅಂದ್ರೆ ಹಸಿವು ಅಂದ್ರೆ ಏನು ಅನ್ನುವಂಥದ್ದನ್ನು ಕಲಿಸ್ರಿ. ನನ್ನ ಮಗನಿಗೆ ₹1 ನಾಣ್ಯದ ಮಹತ್ವ ಎಂತದ್ದು ಅನ್ನೋದನ್ನು ಕಲಿಸ್ರಿ. ನನ್ನ ಮಗನಿಗೆ ಒಂದಿಷ್ಟು ಸಂಸ್ಕಾರ ಕಲಿಸ್ರಿ ಅಂತ ಅಬ್ರಾಹಿಂ ಲಿಂಕನ್ ಪತ್ರ ಬರೀತಾನಂದ್ರೆ ಜಗತ್ತಿನಲ್ಲಿ ದುಡ್ಡು ಮುಖ್ಯ ಅಲ್ಲ, ಸಂಸ್ಕಾರ ಬಹಳಷ್ಟು ಮುಖ್ಯ. ಅಬ್ರಾಹಿಂ ಲಿಂಕನ್ ನನ್ನ ಮಗ ಹೆಂಗೆಲ್ಲ ಬೆಳಿಬೋದಿತ್ತಲ್ಲ. ಅರ್ಧ ಜಗತ್ತನ್ನು ಕೊಂಡುಕೊಳ್ಳುವಂತಹ ಶ್ರೀಮಂತಿಕೆ ಇತ್ತು. ನನ್ನ ಮಗನಿಗೆ ಸಂಸ್ಕಾರ ಕಲಿಸ್ರಿ ಅಂತ ಟೀಚರ್ಗೆ ಪತ್ರ ಬರೀತಾನೆ. ನನ್ನ ಮಗನಿಗೆ ಹಸಿವು ಅಂದ್ರೆ ಏನನ್ನುವಂಥದ್ದನ್ನು ಕಲಿಸ್ರಿ ಅಂತ ಬರೀತಾನೆ. ನನ್ನ ಮಗನಿಗೆ ₹1 ಬೆಲೆಯ ಮಹತ್ವವನ್ನು ತಿಳಿಸ್ರಿ ಅಂತ ಬರೀತಾನೆ. ಅಂದ್ರೆ ಈ ನಾಡಿನಲ್ಲಿ ಮಹತ್ವದ್ದು ಯಾವುದು? ಸಂಸ್ಕಾರ. ಸಂಸ್ಕಾರ ಇಲ್ಲ ಅಂದ್ರೆ ಜಗತ್ತಿನಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಮರ್ಥ ರಾಮದಾಸರು ಭಿಕ್ಷೆಗೆ ಹೋಗಿದ್ರು. ಸಮರ್ಥ ರಾಮದಾಸರು ಭಿಕ್ಷೆಗೆ ಹೋದಂತಹ ಸಂದರ್ಭದಲ್ಲಿ ಒಂದು ಮನೆಯೊಳಗೆ ಹೋಗಿ ಭವತಿ ಭಿಕ್ಷಾಂದೇಹಿ ಅಂತ ಕೇಳಿದ್ರು. ಆ ಮನೆಯೊಳಗೆ ಒಂದು ಪುಟ್ಟ ಬಾಲಕಿ ಇತ್ತು. ಹೊರಗಡೆ ಓಡಿ ಬಂದು ಸಮರ್ಥ ರಾಮದಾಸರನ್ನು ನಿಂತು ನೋಡ್ತಾ ಇದ್ಲು. ಆಕೆಗೆ ಗೊತ್ತಿತ್ತು ನಮ್ಮ ಅವ್ವ ದಿನ ಊರಿಗೆ ಬಂದು ಏನೋ ನೀಡ್ತಾಳ, ಆದ್ರೆ ಏನು ನೀಡ್ತಾಳಂತ ಗೊತ್ತಿರಲಿಲ್ಲ. ಅಷ್ಟ ಗೊತ್ತಿತ್ತವಳಿಗೆ ನೀಡ್ತಾರ ಅನ್ನುವಂಥದ್ದು. ಆ ಹುಡುಗಿ ಓಡೋಡಿ ಹೋಗಿ ಮನೆ ಮುಂದೆ ಒಂದು ಮಣ್ಣಿನ ಪುಟ್ರಿ ಇತ್ತು, ದೊಡ್ಡ ಗುಂಪು ಇತ್ತು. ಆ ಮಣ್ಣಿನ ಗುಂಪಿನೊಳಗಿಂದ ಒಂದು ಹಿಡಿ ಮಣ್ಣು ತಗೊಂಡು ಓಡೋಡಿ ಬಂದು ಸಮರ್ಥ ರಾಮದಾಸರ ಜೋಳಿಗೆಗೆ ಹಾಕಿದ್ರು. ಮಹಾತ್ಮರು ಭಿಕ್ಷೆಗೆ ಬಂದಾಗ ಮಣ್ಣು ಹಾಕಿದ್ಲಲ್ಲ ಅಂತ ತಿಳ್ಕೊಂಡು ಕಟ್ಟಿಗೆ ಕುಂತು ಎಲ್ಲಾ ಹಿರಿಯರು ಓಡಿ ಹಾಕಿನ ಹೊಡಿಬೇಕು ಅಂತ ಅಸಂಸ್ಕಾರ ಹೆಣ್ಮಗಳದಾಳ, ಹುಡುಗದಾಳ ಅಂತ ಬಡಿಬೇಕಂತ ಬಂದ್ರು. ಸಮರ್ಥ ರಾಮದಾಸರ ಬಡಿಬೇಡ ತಡ್ರಿ ಅಂತ ಕೇಳಿದ್ರು. ಯಾಕ ಅಂತ ಕೇಳಿದ್ರೆ ಎದಕ್ಕೆ ಬಡಿಯಾಕತ್ತೀರ, ಹುಡುಗಿಗೆ ಹೊಡಿಲಿಕ್ಕೆ ಬಂದ್ರಿ ಅಂದಾಗ ಏನಿಲ್ಲ, ಮತ್ತೆ ನಿಮ್ಮಂತ ಮಹಾತ್ಮರು ಬಂದಾಗ ಒಂದಿಷ್ಟು ಮಣ್ಣು ನೀಡಿಲ್ಲಲ್ಲ, ಏನಾದ್ರು ನೀಡೋದು ಬಿಟ್ಟು ಅಂದಾಗ ಸಮರ್ಥ ರಾಮದಾಸರು ಅಂತಾರ, ಆಕೆ ಮಣ್ಣು ನೀಡಿರ್ಲು ಅಂತ ಬಡಿಲಿಕ್ಕೆ ಬಂದಿರಿ, ಅದ 2 ಎಕರೆ ಹೊಲ ಅಂತ ಬರದ ನೀಡಿದ್ಲಂದ್ರ 2 ಎಕರೆ ಹೊಲನು ಮಣ್ಣ, ಆಕೆ ನೀಡಿದ್ದು ಮಣ್ಣ. 2 ಎಕರೆ ಹೊಲ ನೀಡಿದಾಗ ಖುಷಿ ಪಡುವಂತ ನಾನು ಇವತ್ತು ಆಕೆ ಮಣ್ಣು ನೀಡಾಳಂದ್ರೂ ಖುಷಿ ಪಡಬೇಕು. ಅವಾಗ ಒಂದು ಮಾತನ್ನ ಬರೀತಾರೆ. ಸಮರ್ಥ ರಾಮದಾಸರು ಹೇಳ್ತಾರೆ, ಮಹಾತ್ಮರಿ ನಾಡಿನಲ್ಲಿ ಎದಕ್ಕೆ ಬಂದ್ರು ಅಂತ ಹೇಳ್ತಾರೆ. ಸಮರ್ಥ ರಾಮದಾಸರನ್ನು ಹಿಡ್ಕೊಂಡು ಈ ನಾಡಿನಲ್ಲಿ ಎಷ್ಟು ಜನ ಮಹಾತ್ಮರು ಬಂದ್ರು, ಅವರೆಲ್ಲರೂ ಬಂದಿರೋದ ನೀಡಿಸ್ಕೊಳಕಲ್ಲ, ನೀಡುವಂತ ಸಂಸ್ಕಾರವನ್ನು ಕಲಿಸ್ಲಿಕ್ಕೆ ಈ ನಾಡಿಗೆ ಬಂದಿದ್ದಾರೆ ಅನ್ನುವಂತ ಮಾತನ್ನ ಸಮರ್ಥ ರಾಮದಾಸರು ಬರೀತಾರೆ. ನೀಡುವ ಸಂಸ್ಕಾರವನ್ನ ಕಲಿಸ್ಲಿಕ್ಕೆ ಮಹಾತ್ಮರು ಬಂದ್ರು. ಶತಮಾನ ಕಂಡಿರುವಂತ ಶಿವಕುಮಾರ ಶಿವಯೋಗಿಗಳು ಈ ನಾಡಿಗೆ ಬಂದ್ರು, ತಮಗಾಗಿ ಬಂದಿಲ್ಲ, ಅವರಿಗಾಗಿ ಬರಲಿಲ್ಲ. ಅವರು ಸಮಾಜಕ್ಕಾಗಿ ಬಂದ್ರು, ಮಕ್ಕಳಿಗಾಗಿ ಬಂದ್ರು, ಬಡತನದ ಉದ್ಧಾರಕ್ಕಾಗಿ ಬಂದ್ರು. ಇಲ್ಲಿ ಏನೇನು ಅಸಂಸ್ಕಾರದ ಜನ ಇತ್ತು ಈ ನಾಡಿನಲ್ಲಿ ಎಲ್ಲರನ್ನ ತಿದ್ದಾಕ ಬಂದ್ರು. ಅವರು ದೇವರಾಗಿ ಹೋಗ್ಬಿಟ್ರು. ಅವರು ಬಂದಿರೋದು ತಮಗಾಗಿ ಅಲ್ಲ. ನಾವೆಲ್ಲ ನಮಗ್ ಹುಟ್ಟುತ್ತೇವೆ, ನಮಗಾಗಿ ಹುಟ್ಟುತ್ತೇವೆ, ನಮಗಾಗಿ ಬದುಕುತ್ತೇವೆ, ನಮಗಾಗಿ ಉಣ್ಣುತ್ತೇವೆ. ಅವರು ತಮಗಾಗಿ ಬದುಕಿದವರಲ್ಲ, ಈ ಸಮಾಜಕ್ಕಾಗಿ ಬದುಕಿದರು. ಅವರಿಗಾಗಿ ಬಂದವರಲ್ಲ, ಸಮಾಜಕ್ಕಾಗಿ ಬಂದವರು, ಈ ನಾಡನ್ನು ಉದ್ಧಾರ ಮಾಡಕ್ಕೆ ಬಂದವರು. ಅಂತ ಮಹಾತ್ಮರು ಸಂಸ್ಕಾರ ನೀಡೋವನ್ನ ಕಲಿಸಕ್ಕೆ ಬಂದಾರ.
ಪಡಸಲ್ಯಾಗ ಅಪ್ಪ ಕೂತಾನ, ಮಗ ಸಾಲಿಯಿಂದ ಹೊಂಟಾನ, ಸಾಲಿಯಿಂದ ಬಂದ, ಮಗನ ಕೈಯಾಗ ಇವ ಕೊಟ್ಟ, ಅಪ್ಪ ಏನ್ ಒಂದು ಗಣೇಶ್ ಬೀಡಿ ಕೊಟ್ಟ. ಈಗ ಹೋಗ್ಯಾವ ಗಣೇಶ್ ಬೀಡಿ ಕೊಟ್ಟ. ನಿಮ್ಮ ಅವ್ವ ಒಲಿ ಒಳಗ ರೊಟ್ಟಿ ಮಾಡಾಕತ್ತ, ಒಲಿ ಮುಂದೆ ಕುತ್ಕೊಂಡು ಇದನ್ನೊಂದು ಚೂರ್ ಹಚ್ಕೊಂಡವ ಅಂದ. ಅವ ಹೋದ, ಯವ್ವ ಇದನ್ನ ಹಚ್ಕೊಡು ಅಂದ. ಆಕೆ ಹಿಂಗೆ ಒಲಿ ಗಿಳಿದು ಒಯ್ದು ತುರ್ಕೊಂಡು ಬಾಯಾಗ ಅಂದಕಿ ಚುಟ್ಟ ಸೇರ್ತಿತ್ತಲ್ಲ, ಆಕೆ ಬೈತಿರ್ಲಿ. ಒಯ್ದು ಕೊಟ್ಟ. ಮತ್ ಮಧ್ಯಾಹ್ನ ಆಗಿತ್ತು, ಅವ್ರ ಅಪ್ಪ ಮತ್ ಕರೆದ, ಏನ್ ಮಾಡತ್ತಿ ಬಾರೋ ಇಲ್ಲಿ ಬಾಯಿ. ಅವ ಒದ್ಕೋತ ಗೊತ್ತಿತ್ತು, ಅದನ್ನ ಎಬ್ಸಿದ್ ನಮ್ಮ ಕರ್ಕೊಂಡು ಬಾಯಿ ತೋ ಇದು ನಿಮ್ಮ ಮಗು ಹೋಗಿ ಮತ್ತೆ ಹಚ್ಕೊಡು ಅಂತ ಮತ್ತೆ ಅಕ್ಕಿ ತೊಗೊಂಬಂದು ಹಚ್ಕೊಟ್ಲು. ಮತ್ತೆ ತೊಗೊಂಬಂದು ಕೊಟ್ಟ. ನಮ್ಮ ಅಪ್ಪ ಸಿಟ್ಟಿಗೆ ಎದ್ದಾಗ ಒಮ್ಮೆ ಇದನ್ನ ಸೇರ್ತಾನಂದ್ರೆ ಇದ್ರಾಗೇನೋ ಮಚಕಟ್ಟೆ ಇರ್ಬೇಕಂದವ. ಇದ್ರಾಗೇನೋ ಇರ್ಬೇಕು ಮಚ ಇನ್ನೂ ಇರ್ಬೇಕು, ಇದ್ರಾಗ ನೋಡೇ ಬಿಡೋನ್ ತಡಿ ಅಂತೇಳಿ ಅವ್ರ ಅಪ್ಪ ಪಡಸಾಲ್ಯಾಗ ಕೂತಿದ್ದ, ಇವ್ರವ್ ಅಡಿಗೆ ಮನ್ಯಾಗ ಕೂತಿದ್ಲು. ಹಿಂಗ ತಗೊಂಡು ಹೋಗೋ ಮುಂದಾಗ ನಡವರ್ಕ ಏನ್ ಮನಿ ಇರ್ತ, ಮನಿ ಒಳಗೆ ನಿಂತು ಎರಡು ಜುರುಕ್ ಜಗ್ಗೆ ಬಿಟ್ಟಾವ. ಎರಡು ಜುರುಕಿ ಜಗ್ಗಿದ್ನಲ್ಲ, ಅವನಿಗೆ ಖುಷಿ ಆತ. ಅವ ದಿನಕ್ಕೆ 1 ಕಟ್ಟು ಸೇರ್ತಿದ್ದ, ಇವ ದಿನಕ್ಕೆ 3 ಕಟ್ಟು ಸೇರುವಂಗ ಅವ. ಯಾರು ಕೊಟ್ಟ ಸಂಸ್ಕಾರ? ಯಾರ್ದು? ಅಪ್ಪ ಕೊಟ್ಟ. ಅವ್ರ ಅಪ್ಪನ ಮುಂದೆ ಕಾಲ ಮೇಲೆ ಕಾಲ ಕೊಂಡು ಸೇದಕತ್ತ. ಅವ್ರ ಅಪ್ಪಗೆ ನಾಚಿಕೆ ಆಯ್ತು. ಅಯ್ಯೋ ಪಾಪ, ನಾನು ಅವತ್ತು ಬೀಡಿ ಕೊಡ್ಲಿಲ್ಲ ಅಂದ್ರೆ ಇವ ಬೀಡಿ ಹಿಡಿತಿದ್ದಿಲ್ಲ. ಇದಕ್ಕೆ ಕೊಟ್ಟ ಸಂಸ್ಕಾರ ನಂದ ಏನು ಮಾಡಕ್ ಬರ್ಲಾರಂಗಾಗಿತ್ತು ಅವನು. ಒಂದು ದಿನ ಇವ ಮಗ ದೊಡ್ಡವಾದ, ಮದುವಾತು, ಅವನಿಗೊಂದು ಮಗ ಹುಟ್ಟು. ಕಾಲ ಮೇಲೆ ಕಾಲ ಕೊಂಡು ಬೀಡಿ ಸೇದಾತಿದ್ದ ಇವ ಮಗ. ಏನ್ ನಡವರ್ಕಿನ ಕೋಲೆಗೆ ಜಗ್ಗಿದ್ನಲ್ಲ, ಕಾಲ ಮೇಲೆ ಕಾಲ ಹಾಕೊಂಡು ಜಗ್ಗಾಗತ್ತಿದ್ನಲ್ಲ, ಅವ ಹಿಂಗ ಕುಂತು ಜಗ್ಗು ಮುಂದಾಗ ಅವ್ರಪ್ಪ ಬಂದ. ಅವೇನ್ ಮಿಸ್ಗೆಟ್ಲಿ ಪಕ್ಕನ್ ಬಿಡು, ನಮ್ಮಪ್ಪ ತನ್ನ ಪಾಡಿಗೆ ಅನ್ಕೊಂಡ. ಇವ ಅವ್ನ್ ನೋಡಿ ಇವನ ಹೆದರಿ ಸೈಡ್ ಆಗಿ ಹೋದ ಅವ್ರಪ್ಪ. ಅವನಿಗೊಂದು ಮಗ ಹುಟ್ಟಿತ್ತಲ್ಲ, ಅವ ಸ್ಕೂಲ್ ಬಿಟ್ಟ ಸಾಲಿ ವ್ಯಾನಿಂದ ಇಳಿದು ಹಿಂಗ್ ಬರ್ತಾ ಇದ್ದ. ಅವ ಬಡನೆ ಬೀಡಿ ಆರಿಸಿ ಅದನ್ನ ಒಗದ. ಇದನ್ನ ಅಪ್ಪ ನೋಡಿದ. ಅಲ್ಲ, ನಾನು ನಿಮ್ಮ ಅಪ್ಪ, ನಾ ಬಂದಾಗ ಬೀಡಿ ಆರಿಸಿ ಒಗಿಲಿಲ್ಲ ನೀನು, ನಿನ್ನ ಮಗ ಬಂದಾಗ ಯಾಕೆ ಆರಿಸಿ ಒಗದಿ ಅಂದಾಗ ಒಂದು ಮಾತು ಹೇಳಿದವ. ಅವತ್ತು ನೀ ಏನಾದ್ರೂ ನನ್ನ ಕೈಯಾಗಿ ಬೀಡಿಸಿ ಕೊಟ್ಟಿದ್ದಿಲ್ಲ, ನನ್ನ ಮುಂದೆ ಸೇದಿರ್ಲಿಲ್ಲ ಅಂದ್ರ ನಾನು ಇವತ್ತು ಬೀಡಿ ಹಿಡಿತಿರ್ಲಿಲ್ಲ. ಅವತ್ತು ನೀ ಕೊಟ್ಟಿರ್ಲಿಲ್ಲ, ನನ್ನ ಮುಂದೆ ಸೇದಿರ್ಲಿಲ್ಲ ಅಂದ್ರೆ ನಾನು ಇವತ್ತು ಬೀಡಿ ಹಿಡಿತಿರ್ಲಿಲ್ಲ. ನಿನ್ನ ನೋಡಿ ಕಲಿತಂಗ ನೀ ಕೊಟ್ಟ ಸಂಸ್ಕಾರದನ್ನ ನಾ ಹೆಂಗ ಕಲಿತೆ, ಹಂಗ ನನ್ನ ನೋಡಿ ನನ್ನ ಮಗ ಕಲಿಬಾರ್ದಂತ ತಿಳ್ಕೊಂಡು ನಾ ಚುಟ್ಟ ಆರಿಸಿ ಹೋಗಿದ್ದೀನಿ, ನಿನ್ನ ನೋಡಿ ಹಿಡ್ಕೊಂಡಿನಿ ಅಂತ. ಮನೆಯೊಳಗ ತಂದೆ ತಾಯಿಗಳು ಹೆಂಗಿರ್ತೇವೆ ಹಂಗ ಮಕ್ಕಳು ಬೆಳಿತಾರ, ವಾತಾವರಣ ನಿರ್ಮಾಣ ಆಗ್ತದ. ನಾವು ಮನೆಯೊಳಗ ಆಡುವ ಭಾಷೆ ಅದನ್ನು ನೋಡಿ ಮಕ್ಕಳು ಕಲಿತಾವ. ಅದಕ್ಕೆ ಒಂದಿಷ್ಟು ಮನುಷ್ಯನಿಗೆ ಸಂಸ್ಕಾರ ಬಹಳಷ್ಟು ಮುಖ್ಯ ಆಗ್ತದ. ಹಾನಗಲ್ ಕುಮಾರ ಶಿವೇಗಳು ಶಿವಯೋಗ ಮಂದಿರವನ್ನು ಕಟ್ಟಿದ್ರು. ಹಾನಗಲ್ ಕುಮಾರ ಶಿವೇಗಳು ಶಿವಯೋಗ ಮಂದಿರವನ್ನು ಕಟ್ಟಿದ ಮೇಲೆ ಭಿಕ್ಷಾಕ್ ಹೋಗಿದ್ರು. ಈ ಜಾತ್ರೆ ನಡೆದೈತಿ. ಪರಮ ಪೂಜ್ಯರು ಒಂದಿಷ್ಟು ವಿಶ್ರಾಂತಿ ಪಡೆಯದೆ ಸಿದ್ಧಲಿಂಗ ಸ್ವಾಮೀಜಿಯವರು ನಸುಕಿನಾಗ 4 ಗಂಟೆಗೆ ಎದ್ದು ಸ್ನಾನ ಪೂಜೆ ಮುಗಿಸಿ 6 ಗಂಟೆಗೆ ಹೊರಗೆ ಬಂದು ಏನು ದೊಡ್ಡ ಅಪ್ಪವರು ರೂಢಿ ಹಾಕ್ಯಾರ ಅದನ್ನು ಮಾಡ್ಕೊಂಡು ಬಂದು ದರ್ಶನ ಕೊಡೋದು, ಜೊತೆಗೆ ಜಾತ್ರಾ ನಿಮಿತ್ತವಾಗಿ ಹಳ್ಳಿ ಸಂಚಾರ ಮಾಡೋದು, ಎಷ್ಟೆಲ್ಲ ಬಿಡುವಿಲ್ಲ. ಹಂಗ ಹಾನಗಲ್ ಕುಮಾರ ಶಿವೇಗಳು ಕೂಡ ಏನ್ ಮಾಡಿದ್ರು, ಭಿಕ್ಷಾಕ್ ಹೋಗಿದ್ರು. ಹಾನಗಲ್ ಕುಮಾರ ಸ್ವಾಮಿಗಳು ಭಿಕ್ಷಾಕ್ ಹೋದಾಗ ಒಂದು ಗುಡಿ ಒಳಗೆ ಹೋಗಿ ಕುಂದ್ರಿಸಿದ್ರು. ಬರ್ತಾರ್ರಿಪ್ಪ ಎಲ್ಲ ಊರು ಹಿರಿಯರು ಕುಂದ್ರಿಗಂತ ಕುಂದ್ರಿಸಿದಾಗ 2 ಕಣ್ಣು ಕಾಣದೆ ಇರೋ ಹುಡುಗರನ್ನ ತಂದು ಹಾನಗಲ್ ಕುಮಾರ ಸ್ವಾಮಿಗಳು ಮುಂದೆ ಕುಂದ್ರಿಸಿದ್ರು. ತಮ್ಮ ಟೈಮ್ ಐತಿ ಹಾಡ್ರಿ ಅಂದ್ರೆ. ಊರನ್ ಹಿರಿಯರು ಯಾರೋ ಹಾಡ್ರಿ, ಬಹಳ ಚಂದ ಹಾಡ ಹಾಡಿದ್ರು ಹುಡುಗರು. ಹಾನಗಲ್ ಕುಮಾರ ಸ್ವಾಮಿಗಳಿಗೆ ಬಹಳ ಇಷ್ಟ ಆಗ್ತದ. ಎಷ್ಟು ಚಂದ ಹಾಡ್ತಾರ, ಕಣ್ ಮಾತ್ರ ಇಲ್ಲ ಅಷ್ಟ. ಅವ್ರ ಅಪ್ಪ ಬಂದು, ಯಪ್ಪ ನನ್ನ ಮಕ್ಕಳಿಗೆ ಕಣ್ ಕಾಣಂಗಿಲ್ಲ, ಇವು ಎದಕ್ಕೂ ಉಪಯೋಗ ಇರ್ಲಾರ ಮಕ್ಕಳಾಗ್ಯಾವಪ್ಪ, ಉಣ್ಣೋದು ಕುಂದ್ರದವು ಕಟ್ಟಿ ಕುಂತ ಹಾಡ್ತಾವ ಬಿಟ್ರೆ ಏನೂ ಇಲ್ಲ. ಹಾನಗಲ್ ಕುಮಾರ ಸ್ವಾಮಿಗಳು ಅಂತಾರ, ನೀವು ನಿಮ್ಮ ಮನೆಯಿಂದ ನನಗೆ ಭಿಕ್ಷಾ ಅಂತ ಕೊಡೋದಿದ್ರ ಕಾಳು ಕಡಿ ದುಡ್ಡು ಕೊಡ್ಬೇಡ್ರವಾ, ನಾನೊಂದು ಕೇಳ್ತೀನಿ ಕೊಡ್ತೀರಿ. ನಾನು ತಂದೆ ತಾಯಿ ಅಂತಾರೆ, ಏನ್ ಕೇಳ್ತೀವಿ ಕೇಳಪ್ಪ. ಏನಿಲ್ಲ, ಇಲ್ಲಿ ಏನು 2 ಕುಡ್ಡು ಹುಡುಗರು ಅದಾವ, ಈ ಹುಡುಗರು ಉಪಯೋಗ ಇಲ್ಲ ಅಂತ ಹೇಳಕತ್ತಿಲ್ಲ, ಇವೆರಡು ನನ್ನ ಜೋಳಿಗೆ ಹಾಕ್ಯಾವ. ಹಾನಗಲ್ ಕುಮಾರ ಸ್ವಾಮಿಗಳು ಅಂದ ತಕ್ಷಣ ತಾಯಿ, ಅಪ್ಪ
ಈ ಮಕ್ಕಳು ಎದಕ್ಕೂ ಉಪಯೋಗ ಇಲ್ಲ, ಇವನು ತಗೊಂಡು ಹೋಗಿ ಏನ್ ಮಾಡ್ತಿ, ಇವು ಕಸ ಹೊಡ್ಯಾಕೂ ಉಪಯೋಗ ಇಲ್ಲ ಅಂತ ತಾಯಿ. ಇವು ಕಸ ಹೊಡ್ಯಾಕೂ ಉಪಯೋಗ ಇಲ್ಲ ಅಂದಾಗ ಹಾನಗಲ್ ಕುಮಾರಸ್ವಾಮಿಗಳು ಅಂತಾರ, ಕಸ ಹೊಡ್ಯಾಕ ಉಪಯೋಗ ಇರ್ಲಾರ್ದ ಹುಡುಗರನ್ನ ತಗೊಂಡು ಹೋಗಿ ಕಳಸ ಇಡುವಂಗ ಮಾಡ್ತೀನವಾ, ಚಿಂತೆ ಮಾಡೋದು. ಕರ್ಕೊಂಡು ಹೋದ್ರು, ಅವ್ರಿಗೆ ಸಂಸ್ಕಾರ ಕೊಟ್ರು, ಕಣ್ಣಿರ್ಲಿಲ್ಲ ಸಂಸ್ಕಾರ ಕೊಟ್ರು, ಹೆಂಗ ನಡ್ಕೋಬೇಕು, ಹೆಂಗ ಮಾತಾಡಬೇಕು, ಹೆಂಗ ಹಾಡಬೇಕು ಎಲ್ಲ ಸಂಸ್ಕಾರ ಕೊಟ್ರು, ಸಂಗೀತದ ದಿಗ್ಗಜರನ್ನಾಗಿ ಮಾಡಿದ್ರು. ಹಾನಗಲ್ ಕುಮಾರ ಶಿವಯೋಗಿಗಳ ಕೊಟ್ಟ ಆ ಸಂಸ್ಕಾರ ಎಷ್ಟು ದೊಡ್ಡದಾಗಿ ಬೆಳೀತು ಅಂದ್ರ, ಆ ಹುಡುಗರು ಸಣ್ಣವ್ರು ಇದ್ದವರು ಎಷ್ಟು ದೊಡ್ಡವರಾದ್ರಂದ್ರ ಸಂಗೀತದ ಸಾಮ್ರಾಟರಾದ್ರು, ಪಂಚಾಕ್ಷರಿ ಪುಟ್ಟರಾಜ ಗವಾಯಿಗಳಾದ್ರು ಈ ನಾಡಿನಲ್ಲಿ. ನೋಡಿ ಅವರು ಕೊಟ್ಟ ಸಂಸ್ಕಾರ. ಮಕ್ಕಳು ಸಂಸ್ಕಾರವಂತರಾಗಬೇಕು. ಮಂಗ್ಯಾಗಳಿಗೆ ಸಂಸ್ಕಾರ ಕೊಟ್ರು. ಮಂಗ್ಯಾಕ ಗಾಂಧೀಜಿ ಮನುಷ್ಯರ ತಿಳ್ಕೊಲಿ ಅಂದ, ಗಾಂಧೀಜಿ ಅನ್ಕೊಂಡ ಇವ್ ಹೇಳಿದ್ರೆ ತಿಳ್ಕೊತಾವಿಲ್ಲ, ಮಂಗ್ಯಾಕರ ಹೇಳೋಣ ಅಂತ ಮಂಗ್ಯಾಕ ಸಂಸ್ಕಾರ ಕೊಟ್ಟರು. ನೋಡ್ರಿ ಏನ್ ಸಂಸ್ಕಾರ ಕೊಟ್ಟ, ಕೆಟ್ಟದ್ದನ್ನು ನೋಡಬೇಡ, ಕೆಟ್ಟದ್ದನ್ನು ಮಾತಾಡಬೇಡ, ಕೆಟ್ಟದ್ದನ್ನು ಕೇಳಬೇಡ. ಆ ಮಂಗ್ಯನ ನೋಡಿ ಈ ಮಂಗ್ಯಾರ ತಿಳ್ಕೊಲಿ ಅನ್ನೋ. ಎಷ್ಟು ವಿಚಿತ್ರ ಇಲ್ಲ. ಇನ್ನ ಮನುಷ್ಯನಿಗೆ ಹೇಳಿದ್ರೆ ತಿಳ್ಕೊತಾನೆ ಇಲ್ಲ, ಮಂಗ್ಯಾಕ ಹೇಳೋಣ ಅನ್ಕೊಂಡ್ರು ಗಾಂಧೀಜಿಯವರು. ಮನುಷ್ಯನಿಗೆ ಸಂಸ್ಕಾರ ಅಷ್ಟು ಮುಖ್ಯ ಆಗ್ತದ. ಕಲ್ಕತ್ತಾದೊಳಗೆ ಕರ್ಫ್ಯೂ ನಡೆದಿತ್ತು, ಸುಮಾರು ವರ್ಷಗಳ ಇತಿಹಾಸ. ಕರ್ಫ್ಯೂ ನಡೆದಾಗ ವಿದೇಶದ ಒಬ್ಬ ವ್ಯಕ್ತಿ ಬಂದಿದ್ದ. ಆ ಕರ್ಫ್ಯೂನೊಳಗೆ ಆತನಿಗೆ ಊಟಕ್ಕೆ ಏನು ಸಿಗಲಿಲ್ಲ, ನೀರು ಕುಡಿಯಬೇಕು ಅಂದ್ರೆ ನೀರು ಸಿಗಲಿಲ್ಲ. ಏನ್ ಮಾಡ್ಬೇಕಪ್ಪ, ಭಾರತ ದೇಶ ಅಂದ್ರ ಹಂಗ ಹಿಂಗ ಅಂತ ತಿಳ್ಕೊಂಡು ಬಂದೀನಿ, ಇಲ್ಲಿ ನೋಡಿದ್ರ ಕರ್ಫ್ಯೂ ಆಗ್ಯದ, ಈ ಕರ್ಫ್ಯೂನೊಳಗೆ ನನಗೆ ನೀರು ಸಿಗೋವಲ್ತು, ಉಣ್ಣಾಕ ಏನು ಸಿಗೋವಲ್ತು, ಏನ್ ಮಾಡ್ಬೇಕು ವಿಚಾರ ಮಾಡಿ ಒಂದು ಕಟ್ಟಿಗೆ ಕುಂತಿದ್ದ ಒಂದು ಸಣ್ಣ 8 ವರ್ಷದ ಹುಡುಗಿ ಹೋದ್ರು. ಒಂದು ಸಣ್ಣ 8 ವರ್ಷದ ಹುಡುಗಿ ಹೋದ್ಲು. ಆ ಹುಡುಗಿ ಹೋಗಿ ಆ ವಿದೇಶದ ವ್ಯಕ್ತಿಯನ್ನ ಹಿಂಗೇನ ತೆಲಿಗೆ ಕೈ ಇಟ್ಕೊಂಡು ಕೂತಿದ್ದ, ಅವನಿಗೆ ಹೋಗಿ ಹಿಂಗ ಬಡದ ಮಾತಾಡ್ಸಿದ್ಲು, ಎಲ್ಲಿಂದ ಬಂದಿರಿ, ಐ ಆಮ್ ಫ್ರಮ್ ಅಬ್ರಾಡ್ ಅಂತ, ವಿದೇಶದಿಂದ ಬಂದೀನಿ. ಹೌದಾ, ಮತ್ತೆ ನಿಮ್ಗೆ ಏನ್ ಬೇಕು, ಹಿಂಗ್ಯಾಕ ಕುಂತೀರಿ, ಏನಿಲ್ಲ ನಾನು ಭಾರತ ದೇಶವನ್ನು ನೋಡಾಕ ಬಂದೀನಿ, ಇಲ್ಲಿ ನೋಡಿದ್ರೆ ಕರ್ಫ್ಯೂ ಆಗ್ಯದ, ನನಗೆ ಉಣ್ಣಾಕ ಸಿಗೋಲ್ತು, ಕುಡಿಬೇಕಂದ್ರೆ ನೀರು ಸಿಗೋಲ್ತು, ಎಂತ ದೇಶಕ್ಕೆ ಬಂದೀನಿ ಅಂತ ಅನ್ಸಾಕತ್ತದ ಅಂದಾಗ ಆಕಿ ಹತ್ರ 2 ಬಾಳೆಹಣ್ಣಿದ್ದು. ಆ ಹುಡುಗಿ ತಗೊಂಡು ಆ ಬಾಳೆಹಣ್ಣು ಕೊಟ್ಟು ವಿದೇಶದ ವ್ಯಕ್ತಿಗೆ ಬಂಗಾರ ಸಿಕ್ಕಂಗ. 3 ದಿನ ಊಟ ಇರ್ಲಿಲ್ಲ, ಬಂಗಾರ ಸಿಕ್ಕಂಗ ಆಯ್ತು. ತಗೊಂಡು ಬಡ ಬಡ 2 ಬಾಳೆಹಣ್ಣು ಮೊದಲು ತಿಂದ, ಸೊಟ್ಟಿನೂ ತಿಂದ. ಅವನು ಹಸಿವಾಗಿತ್ತು, ತಿಂದ ಮೇಲೆ ಆ ಹುಡುಗಿಗೆ $100 ಡಾಲರ್ ಕೊಡಾಕ್ ಹೋದ, ವಿದೇಶದ ಡಾಲರ್ ಕೊಡಾಕ್ ಹೋದ. ಆ ಹುಡುಗಿ ಅಂತಾಳ, ನೀವು ಡಾಲರ್ ಕೊಡೋದು ಬೇಡ, ಮತ್ತೆ ನಿನಗೇನು ಬೇಕು, ಏನಿಲ್ಲ ನನಗೆ ಡಾಲರ್ ಕೊಡಬೇಡ, ನನಗೊಂದು ಮಾತು ಕೊಡು ಅಂದು ಆ ಹುಡುಗಿ. ನೋಡ್ರಿ 8 ವರ್ಷದ ಹುಡುಗಿ ಹತ್ರ ಎಂಥ ಸಂಸ್ಕಾರ ಈ ನಾಡಿನಲ್ಲಿ. ಅದಕ್ಕೆ ಭಾರತ ದೇಶವನ್ನ ವಿಶ್ವಗುರು ಅಂತ ಕರೆದ್ರು. ನೀನು ಬಾಳೆಹಣ್ಣು ಕೊಡಬೇಡ, ನನಗೇನು ಕೊಡು ಅಂತಂದ್ರ ನನಗ ಡಾಲರ್ ಕೊಡಬೇಡ, ನನಗೊಂದು ಮಾತು ಕೊಡು. ಏನ್ ಮಾತು ಅಂತಂದ್ರ, ನೀನು ಭಾರತ ದೇಶವನ್ನು ಸುತ್ತ ಹಾಕಿ ಹೊಳ್ಳಿ ನಿಮ್ಮ ದೇಶಕ್ಕೆ ಹೋದಾಗ ನಿನ್ನ ತಲೆಯಾಗ ಒಂದು ವಿಚಾರ ಬರ್ತೈತಿ, ಏನು ಅಂದ್ರ ಭಾರತ ದೇಶಕ್ಕೆ ಹೋದಾಗ ನನಗೆ ತಿನ್ನಾಕ ಕುಡಿಯಕ್ಕೆ ಏನೂ ಸಿಗ್ಲಿಲ್ಲ ಅಂತ ಒಂದು ನೆಗೆಟಿವ್ ಪಾಯಿಂಟ್ ಬರ್ತದೆ. ಅದನ್ನ ನಿಮ್ಮ ದೇಶದೊಳಗೆ ಮಂದಿಗೆ ಹೋಗಿ ಹೇಳ್ತೀಯಲ್ಲ, ಅದಕ್ಕ ನಾ ಇಂಥ ದೇಶಕ್ಕೆ ಹೋಗಿದ್ದೆ, ಇಂಥ ದೇಶದೊಳಗೆ ನನಗೆ ಏನೂ ಸಿಗ್ಲಿಲ್ಲ ಅಂತ ಹೇಳಿ ನಿನ್ನ ಊರಾಗ ಹೋಗಿ ಹೇಳಬೇಡ ಅನ್ನುವಂತ ಮಾತು ಕೊಟ್ರೆ ಸಾಕು, ನನಗೊಂದು $100 ಬೇಡ ಅನ್ನುವಂತ ಮಾತು ಹೇಳಿ ನೋಡಿ. ನಿನ್ನ ದೇಶದೊಳಗೆ ಹೋಗಿ ನನ್ನ ದೇಶದ ಬಗ್ಗೆ ಕೆಟ್ಟದ್ದು ಮಾತಾಡಬೇಡ, ಆ ಮಾತು ಕೊಡುವೊಂದು 8 ವರ್ಷದ ಕಲ್ಕತ್ತಾದ ಹುಡುಗಿ ಹತ್ರ ಎಷ್ಟು ದೊಡ್ಡ ಸಂಸ್ಕಾರ. ಮಕ್ಕಳು ವಿದ್ಯಾಭ್ಯಾಸ ಮಾಡುವುದ್ರ ಜೊತೆಗೆ ಸಂಸ್ಕಾರವನ್ನು ಬೆಳೆಸಬೇಕು. ತಾಟನ್ಯಾಗ ಅನ್ನ ಬಿಡುವುದು ಅದು ಅಸಂಸ್ಕಾರನ. ಅಪ್ಪ ಇಷ್ಟೆಲ್ಲ ದುಡಿದು ತಂದು ಮಾಡಿಟ್ಟಾನಂದ್ರೆ ನಾವು ಎಷ್ಟು ನೀಡಿಸ್ಕೊಂಡು ಎಷ್ಟು ಉಣ್ಬೇಕು ಅನ್ನೋದು ಸಂಸ್ಕಾರನ. ಹೆಚ್ಚಿಗೆ ನೀಡಿಸ್ಕೊಂಡು ಹೋಗುವಾಗ ಯಾರು ನೋಡಂಗಿಲ್ಲ ಅಂತ ಚೆಲ್ಲಿ ಹೋಗೋದು ಸಂಸ್ಕಾರ ಅಲ್ಲ, ಪ್ರಸಾದ. ಅದು ಮಹಾತ್ಮನ ಪ್ರಸಾದ ಎಷ್ಟು ನೀಡಿಸ್ಕೊಂಡು ಉಣ್ಬೇಕು ಅನ್ನೋದು ಒಂದು ಸಂಸ್ಕಾರನೇ. ತಾಯಿ ಕೈಯೊಳಗ ಗುರುವಿನ ಕೈಯೊಳಗ ಬೆಳೆದ ಮಕ್ಕಳಿಗೆ ಮಾತ್ರ ಸಂಸ್ಕಾರ ಬರಕ್ ಸಾಧ್ಯ, ಉಳಿದವ್ರಿಗೆ ಬರಕ ಸಾಧ್ಯ ಇಲ್ಲ ಸಂಸ್ಕಾರ.
ಒಬ್ಬರ ಮನೆಗೆ ಹೋಗಿದ್ನಿ ಪೂಜಾಕ ಕುಂತೀನಿ, ರುದ್ರಾಕ್ಷಿ ತಗೊಂಡು ಹಿಂಗೆ ಜಪ ಮಾಡಾಕತ್ತಿದ್ನಿ. ಆ ಮನ್ಯಾನ ಹೆಣ್ಮಗಳು ಇನ್ನೊಬ್ಬ ಹೆಣ್ಮಗಳಿಗೆ ಹೇಳಕತ್ತಾಳ, ಅಜ್ಜಾರು ರುದ್ರಾಕ್ಷಿ ಸರ ಒಂದ ತಂದಾರ 100 ಸರಿ ಆತ ಎನ್ಸಾಕತ್ತಾರ. ಜಪ ಮಾಡಾಕತ್ತೇವ ಅಂತ ಗೊತ್ತಿಲ್ಲ ಅಕ್ಕಿಗೆ, ಎನ್ಸಾಕತ್ತಾರ. ನಾವೇನು ತಗೊಂಡೇವೆ ಬಿಟ್ಟೇವೆ, ಒಂದ್ಸಲ ತಂದಾರ ತರದ ಅಂತ. ಪ್ರಸಾದ ಆದ್ಮೇಲೆ ತಟ್ಟೆ ತೊಳ್ಕೊಂಡು ಕುಡಿಯಾಕತ್ತಿದ್ನಿಲ್ಲ. ಪ್ರಸಾದ ಬಿಡಬಾರ್ದು ಅಂತ ತಟ್ಟೆ ತೊಳ್ಕೊಂಡು ಹಿಂಗೆ ಕುಡಿಯುವಾಗ ಅವ್ರ ಮನ್ಯಾಗ ಒಂದು ಮಗು ಇತ್ತು. ಅವ್ರವ್ ಹಂಗಿದ್ಲು, ಆಕಿ ಮಗಳು ಹೆಂಗಿರೋಕ್ ನೋಡ್ರಿ. ಯವ್ವ ಅಜ್ಜಾರು ಮುಸ್ರಿ ಕುಡಿಯಾಕ ಅಂದ್ಲ. ಅಜ್ಜೋರ್ ಪ್ರಸಾದವನ್ನು ಬಿಡಂಗಿಲ್ಲ, ಕುಡಿಯಾಕತ್ತಾರ ಅನ್ನಬೇಕಿಲ್ಲ, ಮುಸ್ರಿ ಕುಡಿಯಾಕತ್ತಾರ ಅಂತ. ಸಂಸ್ಕಾರ ನೋಡಿ ಹೆಂಗೆ ಬಹಳಷ್ಟು ಮುಖ್ಯ. ಭಗತ್ ಸಿಂಗನನ್ನ ಗಲ್ಲಿಗೇರಿಸ್ತಾ ಇದ್ರು. ಭಗತ್ ಸಿಂಗನನ್ನ ಗಲ್ಲಿಗೇರಿಸುವಂತಹ ಸಂದರ್ಭದೊಳಗ ಭಗತ್ ಸಿಂಗನಿಗೆ ಕೇಳಿದ್ರು, ನಿನ್ನ ಕೊನೆಯ ಆಸೆ ಏನದ? ಭಗತ್ ಸಿಂಗ್ ಹೇಳ್ದ, ನನ್ನ ಕೊನೆಯ ಆಸೆ ನನ್ನ ತಾಯಿ ಜೊತೆಗೆ 2 ನಿಮಿಷ ನಾನು ಮಾತಾಡ್ಬೇಕು. ನನ್ನ ತಾಯಿ ಜೊತೆಗೆ ನಾನು 2 ನಿಮಿಷ ಮಾತಾಡಬೇಕು ಅಂದ ಭಗತ್ ಸಿಂಗ್. ಆ ಸಂದರ್ಭ ಬಹಳಷ್ಟು ಅದ್ಭುತವಾಗಿತ್ತು. ಬ್ರಿಟಿಷರ ಅಧಿಕಾರಿ ಅವರ ತಾಯಿಯನ್ನು ಕರೀಲಿಕ್ಕೆ ಕಳಿಸಿದ್ರು. ಬ್ರಿಟಿಷರ ಅಧಿಕಾರಿ ತಾಯಿಯನ್ನು ಕರೆಯಕ್ಕೆ ಕಳಿಸಿದಾಗ ತಾಯಿ ಬಂದು, ಮಗ ಭಗತ್, ಈ ದೇಶಕ್ಕೆ ಪ್ರಾಣ ಕೊಡಾಕತಿ, ನನಗೆ ಹೆಮ್ಮೆ ಅದ ಅಂದ. ತಾಯಿ, ನಿನ್ನಂತ ಹೊಟ್ಟೆಯೊಳಗೆ ಹುಟ್ಟಿನಂದ್ರೆ ನನಗೂ ಕೂಡ ಹೆಮ್ಮೆ ಅದ. ಭಾರತ ಮಾತೆಗೆ ನಿನ್ನ ಪ್ರಾಣ ಹೋದ್ರು ಸರಿ, ಹೋರಾಟ ನಿಲ್ಲಿಸಬೇಡ ಅನ್ನುವಂತ ನಿನ್ನ ಸಂಸ್ಕಾರ ಇವತ್ತು ನನ್ನ ಇಲ್ಲಿಗೆ ತಂದು ನಿಲ್ಲಿಸಿದಂತ ಭಗತ್ ಸಿಂಗ್. ಎಷ್ಟು ಅದ್ಭುತ ನೋಡಿ. ಎಂತಿಂತವ್ರು ಈ ನಾಡಿನಲ್ಲಿ ಬೆಳೆದು ಹೋಗಿ ಪ್ರಾಣ ಹೋದರೂ ಸರಿ, ಭಾರತ ಮಾತೆಯ ಹೋರಾಟಕ್ಕಾಗಿ ನೀನು ನಿನ್ನ ಪ್ರಾಣವನ್ನು ಕೊಡಾಕತ್ತೀಯಲ್ಲ, ನಿನ್ನ ಪಡೆದ ನಾನು ಧನ್ಯ ಅಂದು ತಾಯಿ. ಭಗತ್ ಸಿಂಗ್ ಹಿಂಗೆಲ್ಲ ಮಾತಾಡುವಂತ ಸಂದರ್ಭದಲ್ಲಿ ಆತನ ತಾಯಿಯ ಕಣ್ಣೊಳಗೆ 2 ನೀರು ಬಂತು. ಭಗತ್ ಸಿಂಗ್ ಅಂತನ, ಯವ್ವ ನೀನು ಭಗತ್ ಸಿಂಗನ ತಾಯಿ, ಇಂಥ ಸಾವಿರ ಬ್ರಿಟಿಷ್ ಪುಣ್ಯಗಳಿಗೆ ಹೆದರದೇ ಇರುವಂತ ವ್ಯಕ್ತಿಯ ತಾಯಿ ನೀನು. ನಾನೇ ಅಳತಾ ಇಲ್ಲ, ನೀನ್ ಯಾಕೆ ಅಳಕತಿ ಅಂದ ಭಗತ್ ಸಿಂಗ್. ನನ್ನಂತ ವೀರ ಯೋಧ, ವೀರ ಹೋರಾಟಗಾರ, ಧೀರ ಹೋರಾಟಗಾರನ ಹೆತ್ತಿರುವಂತ ತಾಯಿ ನೀನು ಅಳೋದ ಅಂತ ಅಂದಾಗ ಭಗತ್ ಸಿಂಗನ ತಾಯಿ ಹೇಳ್ತಾಳ, ನನ್ನ ಮಗ ಭಗತ್, ನೀನು ಗಲ್ಲಿಗೆ ಹೊಂಟೆ ಅಂತ ಅಳಾಕತಿಲ್ಲ. ನಾನು ಎದಕ್ ಅಳಾಕತೀನಿ ಅಂದ್ರ, ನಿನ್ನಂತ ಒಬ್ಬ ಮಗನ ಮತ್ತೆ ಹೆತ್ತು ಕೊಡಕ್ ಆಗಂಗಿಲ್ಲ, ನನ್ನ ಹೊಟ್ಟೆಗೆ ಅಂತ ತಿಳ್ಕೊಂಡು ಅಳಾಕತೀನಿ ಹೊರತು ನೀನು ಸಾವನ್ನು ಕಾಣ್ತಾ ಇದೀಯ ಅಂತಲ್ಲ. ಆ ತಾಯಿ ಹತ್ರ ಎಷ್ಟು ದೊಡ್ಡ ಸಂಸ್ಕಾರ ಇತ್ತು ನೋಡಿ. ಆ ತಾಯಿ ಹತ್ರ ಆ ಸಂಸ್ಕಾರ ಇತ್ತು ಅಂತ ಮಗ ಹುಟ್ಟಿದ ಭಗತ್ ಸಿಂಗನಂತ ಮಗ. ನಮ್ಮೂ ಅದಾವ ಎಂಥವು ಹುಟ್ಟ್ಯಾವ. ಇಲ್ಲೇ ಪಕ್ಕದ ಹಳ್ಳಿ ಹೆಣ್ಮಗಳು ಬೆಂಗಳೂರಿಗೆ ಹೋದ್ಲು ಅಕ್ಕನ ಮನೆಗೆ. ಹೋಗುವಾಗ ತನ್ನೂ 2 ಮಕ್ಕಳನ್ನ ಕರ್ಕೊಂಡು ಹೋದ್ಲು. ಅಕ್ಕನ ಮನ್ಯಾಗ ಬೆಂಗಳೂರಾಗ ಇದ್ದಿದ್ದು ಏನ್ ಅಂತಿದ್ವು ಮಕ್ಕಳು ಅಂದ್ರ, ಮಮ್ಮಿ ಡ್ಯಾಡಿ ಅಂತಿದ್ವು ಅವ್ವ ಅಪ್ಪಗ. ಈ ಹಳ್ಳಿಯಾಗಿದ್ದ ಹೆಣ್ಮಗಳ ಮಕ್ಕಳು ಏನಂತಿದ್ವು, ಯವ್ವ ಯಪ್ಪ ಅಂತಿದ್ವು. ಈ ಹಳ್ಳಿಯಾಗಿದ್ದ ಹೆಣ್ಮಗಳಿಗೆ ಒಂದ್ ಸ್ವಲ್ಪ ಏನ್ ಅನಿಸ್ಕೋಬೇಕಂತಂದ್ರ, ನಮ್ಮ ಅಕ್ಕನ ಮಕ್ಳು ಎಷ್ಟು ಚಂದ ಮಮ್ಮಿ ಡ್ಯಾಡಿ ಅಂತಾವ, ನನ್ನ ಮಕ್ಕಳು ಹಂಗ ಅನ್ಬೇಕು ನಾಳೆ ನಾವು ಊರಿಗೆ ಹೋದ್ಮೇಲೆ ಅಂತೇಳಿ ಸೂಟಿ ಮುಗಿಸ್ಕೊಂಡು ಊರಿಗೆ ಬಂದು ಹುಡುಗರ್ನ ಕರೆದ್ಲು. ನೀವಿನ ಮುಂದೆ ನನಗೆ ಯಪ್ಪ ಯವ್ವ ಅನ್ನಂಗಿಲ್ಲ, ಏನ್ ಅನ್ಬೇಕು, ಮಮ್ಮಿ ಡ್ಯಾಡಿ ಅನ್ಬೇಕು. ಆದ್ರ ಹೆಣ್ಮಗಳಿಗೆ ಗೊತ್ತಿಲ್ಲ ಯಾರಿಗ್ ಮಮ್ಮಿ ಅನ್ಬೇಕು, ಯಾರಿಗ್ ಡ್ಯಾಡಿ ಅನ್ಬೇಕು. ನೋಡ ನಿಮ್ಮ ಅಪ್ಪ ಅಲ್ಲಿ ಬಂದಲ್ಲ, ಮಮ್ಮಿ ಬಂತು ಅನ್ನಬೇಕಂದ್ಲಕಿ. ನಾ ಇಲ್ಲೇನ್ ಕುಂತೀನಿ, ಡ್ಯಾಡಿ ಕುಂತೈತಿ ಅನ್ಬೇಕು. ಮತ್ತ ಆಕಿ ಕೊಟ್ಟ ಸಂಸ್ಕಾರ ಅಲ್ಲ. ಆಯ್ತು, ಅವ್ರ ಅಪ್ಪ ಬಂದ ತಕ್ಷಣ ಮಮ್ಮಿ ಬಂತು ಅನ್ನೋರು. ಮತ್ತ ಅವ್ರವ್ ಕುಂತಿದ್ಲಲ್ಲ, ರೊಟ್ಟಿ ಮಾಡಕತ್ತಂದ್ರೆ ಡ್ಯಾಡಿ ರೊಟ್ಟಿ ಮಾಡಕ್ಕಾಯ್ತು ಅನ್ನೋರು. ಹುಡುಗರು ಏನು ಸಂಸ್ಕಾರ ಕೊಡ್ತೇವೆ ಅದನ್ನು ಕಲಿತಾವ ಅಷ್ಟೇ. ಇವು ಸಣ್ಣ ಇದ್ದಾಗ ಅನ್ನಕತ್ತಿದ್ವಲ್ಲ, ಚಂದ ಇತ್ತು ಅದು. ಅಪ್ಪ ಅವಾಗೂ ಚಂದ ಅನಿಸ್ತಿತ್ತು, ಕೇಳೋರ್ಗಿ ಚಂದ ಅನಿಸ್ತಿತ್ತು. ಸ್ವಲ್ಪ ದೊಡ್ಡ ಆದ್ಮೇಲೆ ಮತ್ತೆ ಅಪ್ಪಗ ಅವಾಗ ಏನ್ ಕರಿಬೇಕು, ಮಮ್ಮಿ ಡ್ಯಾಡಿ ಅನ್ಬೇಕಲ್ಲ, ಅದನ್ನ ಊಟ ಕರಿತಿದ್ದು. ಇವ ಅಪ್ಪ ಇದ್ದ ಒಂದ್ ದಿನ ಎಲ್ಲೇ ಹೋಗ್ಬೇಕಾಗಿತ್ತು ಹೊರಗೆ, ಸ್ವಲ್ಪ ಸೇವಿಂಗ್ ಮಾಡ್ಸ್ಕೊಂಡ್ ಬರ್ಬೇಕಂತ ಹೋದ. ಇವ ಸ್ವಲ್ಪ ಸೇವಿಂಗ್ ಮಾಡ್ಸ್ಕೊಂಡ್ ಬರ್ಬೇಕಂತ ಹೋದ. ಇವ್ರವ್ವ ಏನ್ ಮಾಡಿದ್ಲು,
ಇವ ಹೊರಗೆ ಹೋಗ್ತಾನ, ಉಂಡು ಹೋಗ್ತಾನ ಅಂತ ಹೇಳಿ ಸ್ವಲ್ಪ ರೊಟ್ಟಿ ಮಾಡಿ ಅವ್ನಿಗೆ ಬುತ್ತಿ ಕಟ್ಟಿ ಕೊಟ್ಬಿಡೋಣ, ಉಂಡು ಬುತ್ತಿ ಕಟ್ಕೊಂಡು ಹೋಗ್ತಾನ, ಸಾಯಂಕಾಲ ಮಟ್ಟ ಹೋದ್ರು ಪರವಾಗಿಲ್ಲ ಅಂತ ಹೇಳಿ ರೊಟ್ಟಿ ಮಾಡಾಕಿದ್ಲು. ಅವ ಯಾರ ಜೊತೆಗೆ ಹೋಗ್ಬೇಕಾಗಿತ್ತಲ್ಲ ಹೊರಗೆ ಹೋಗವ, ಅವ್ರ ಅಪ್ಪ ಅವನ ಗೆಳೆಯ ಬಂದ ಮನೆ ಮುಂದೆ, ನಿಮ್ಮ ಅಪ್ಪ ಎಲ್ಲಿ ಹೋಗೋಣ ಅಂದ. ಓ ನಮ್ಮ ಮಮ್ಮಿನ ಅಂದ್ಲಿ ಹುಡುಗರು. ಹಾ ನಿಮ್ಮ ಮಮ್ಮಿ ಅಲ್ವೋ ನಿಮ್ಮ ಡ್ಯಾಡಿ ಅಂದ್ರೆ, ಓ ನಿಮ್ಮ ಅಪ್ಪನ? ಹಾ ನಿಮ್ಮ ಅಪ್ಪ ಅಲ್ಲ, ಮತ್ತೆ ಯಾರು ಬೇಕು ನಿಮ್ಗೆ? ನಿಮ್ಮ ಅಪ್ಪ ಬೇಕು. ನಮ್ಮ ಅಪ್ಪಗೆ ನಾವು ಏನಂತೀವಿ? ಮಮ್ಮಿ ಅಂತಿದ್ವಲ್ಲ. ಅವು ಹೇಳಿದ್ರು ನಮ್ಮ ಮಮ್ಮಿನ ಸೇವಿಂಗ್ ಮಾಡಿಸ್ಕೊಂಬರಪ್ಪ. ಅವನಿಗೆ ದಿಕ್ಕು ತಪ್ಪಿತು. ಅಲ್ಲ ಇವೇ ಉಲ್ಟಾ ಆಗೈತಲ್ಲಿ. ಅವ ಅನ್ಕೊಂಡ ಈ ಹೊರಗೆ ನಿಂತ್ಕೊಂಡು ಇವರು ಸೇವಿಂಗ್ ಮಾಡಿಸ್, ಮತ್ತೆ ನಿಮ್ಮ ಅಪ್ಪ ಹೋಗೇನ? ಓ ನಮ್ಮ ಡ್ಯಾಡಿ ನಮ್ಮ ಮಮ್ಮಿನ ಅದು ರೊಟ್ಟಿ ಮಾಡ್ತಾರೆ. ಮಕ್ಕಳಿಗೆ ಸಂಸ್ಕಾರ ಏನು ಕೊಡ್ತೀವಿ ಅದು ಬೆಳಿತಿತ್ತು. ಸ್ವಲ್ಪ ಸಂಸ್ಕಾರದೊಳಗೆ ವ್ಯತ್ಯಾಸ ಆಯ್ತು ಅಂದ್ರೆ ಈ ಜಗತ್ತಿನಲ್ಲಿ ಏನೆಲ್ಲ ಅಲ್ಲೋಲ ಕಲ್ಲೋಲ ಆಗಿ ಹೋಗ್ಬಿಡ್ತದೆ. ಅದಕ್ಕೆ ಮನುಷ್ಯನಿಗೆ ದುಡ್ಡು ಮುಖ್ಯ ಅಲ್ಲ, ಸಿರಿ ಸಂಪತ್ತು ಮುಖ್ಯ ಅಲ್ಲ, ಯಾವುದು ಮುಖ್ಯ ಅಲ್ಲ, ಸಂಸ್ಕಾರ ಬಹಳಷ್ಟು ಮುಖ್ಯ. ಯಾವ ವ್ಯಕ್ತಿಗೆ ಸಂಸ್ಕಾರ ಇರ್ತದ ಆ ವ್ಯಕ್ತಿ ಜಗತ್ತಿನಲ್ಲಿ ಪೂಜೆಗೊಳ್ತಾನ. ಸುಮ್ಮನೆ ಗೌರವಗೊಳ್ಳೋದಲ್ಲ, ಪೂಜೆಗೊಳ್ತಾನ. ಆತನ ಸಂಸ್ಕಾರ ಆತನ ವ್ಯಕ್ತಿತ್ವವನ್ನು ಹೇಳ್ತದ, ನಾಲಿಗೆ ಆತನ ವ್ಯಕ್ತಿತ್ವವನ್ನು ಹೇಳ್ತದ ಅಂತಿರ್ತಾರ. ನೋಡ್ರಿ, ಯಾರ ಕೆಟ್ಟ ಮಾತಾಡಿದ್ರ ಅಸಂಸ್ಕಾರಿ ಅದನವ, ಕೆಟ್ಟದ್ದು ಮಾತಾಡಿದ್ರೆ ಅಸಂಸ್ಕಾರಿ ಅದನಂತಾರ, ಒಳ್ಳೇದು ಮಾತಾಡಿದ್ರೆ ಎಷ್ಟು ಚಲೋ ಸಂಸ್ಕಾರವಂತದಾನ ಅಂತಾರ. ನೀವು ಮಾರ್ಕೆಟ್ನಾಗ ಹೋಗಿರ್ತೀರಿ, ಎಲ್ಲ ಹುಡುಗರು ಭಸ್ಮ ಹಚ್ಕೊಂಡು ಹೋಗ್ತೀರಿ. ಮಾರ್ಕೆಟ್ನವ್ರಿಗೆ ನೀವು ಹೇಳೋ ಅವಶ್ಯಕತೆನೇ ಇಲ್ಲ, ಇದು ಮಠದ ಹುಡುಗ ಅಂತ ಅವ್ರ ಹೇಳ್ತಾರ. ನೀವೇನು ತರಕ್ ಹೋದ್ರೆ ಏನಂತಾರ ಅವರು? ನೀವು ಮನಿ ಮೇಲೆ ಹಚ್ಚಿದ ಭಸ್ಮ ನೋಡಿ ಮಠದಾಗಿರ್ತೇ ಅಂತಮ್ಮ ಅಂತಾವ. ಅದನ್ನ ಹೆಬ್ಬುಲಿ ಕಟ್ಟಿಂಗ್ ಬಿಟ್ಕೊಂಡು ಹೋಗಿ ಅಂತಾರ. ನೀವು ಹೆಬ್ಬುಲಿ ಕಟ್ಟಿಂಗ್ ಬಿಟ್ಕೊಂಡು ಈ ಕಿವ್ಯಾಗ ಏನೊಂದು ಚೈನ್ ಹಾಕೊಂಡು ತೊಡಿ ಮಠ ಪ್ಯಾಂಟ್ ಇಳಿಸ್ಕೊಂಡು ಹಿಂಗೆ ಹೋದ್ರೆ ನಮ್ಮನ್ನು ಯಾರು ಮಠದ ಹುಡುಗರು ಅನ್ನಂಗಿಲ್ಲ, ನಮ್ಗೆ ಸಂಸ್ಕಾರವಂತರ ಅನ್ನಂಗಿಲ್ಲ. ಭಸ್ಮ ಹಚ್ಕೊಂಡು ಹಿಂಗೆ ಹೋದ್ರಿ ಅಂದ್ರೆ ಇವು ಬರೇ ಮಠದ ಹುಡುಗರಲ್ಲಪ್ಪ, ಶಿವಕುಮಾರ್ ಅಜ್ಜನ ಮಕ್ಕಳದ ಇವು ಅಂತಾರ. ನಿಮಗೆ ಕಾಣೋದೇನು ಅಂದ್ರೆ ಸಂಸ್ಕಾರ. ಸಂಸ್ಕಾರಿತರನ್ನ ಮಾತ್ರ ಈ ನಾಡಿನಲ್ಲಿ ಎಲ್ಲವನ್ನು ಗಳಿಸಲಿಕ್ಕೆ ಸಾಧ್ಯ. ನಮಗೆ ಗೌರವ ಸಿಗಬೇಕಾಗಿತ್ತು ನಾಡಿನಲ್ಲಿ ಅಂದ್ರೆ ಮೊದಲು ಏನು ಕಲಿಬೇಕು? ಸಂಸ್ಕಾರ ಕಲಿಬೇಕು. ಎಷ್ಟೆಲ್ಲ ಮಹಾತ್ಮರು ನಾಡಿನೊಳಗೆ ಆಳಿ ಹೋದ್ರು ನೋಡಿ, ಎಲ್ಲರೂ ಸಂಸ್ಕಾರವಂತರೇ ಆಗಿದ್ರು. ಮನಿಯೊಳಗೆ ಓದುತ್ತಾ ಕುಂತಿದ್ದ ಹುಡುಗ, ಆಗಿನ ಕಾಲದೊಳಗೆ ಬೆಳಕಿರ್ಲಿಲ್ಲ, ಲೈಟ್ ಇರ್ಲಿಲ್ಲ. ಈಗೇನು ಸೂರ್ಯನ ಬೆಳಕು ಬಿದ್ದಿರ್ತದ, ಆ ಬೆಳಕಿನೊಳಗೆ ಮಾತ್ರ ಓದ್ಬೇಕು. ಹಿಂಗೇನು ಬೆಳಕು ಬಿದ್ದೈತಿ ನಮ್ಗೆ ಲೈಟಿಂದ, ಈ ಬೆಳಕು ಇರ್ಲಿಲ್ಲ. ಅವಾಗ ಸೂರ್ಯನ ಬೆಳಕದೊಳಗೆ ಓದ್ಬೇಕು ಎಲ್ಲರೂ. ಕಿಟಕಿಯೊಳಗೆ ಕುಂತು ಸೂರ್ಯನ ಬೆಳಕಿನೊಳಗೆ ಓದುತ್ತಿದ್ದ ಹುಡುಗ, ಪಕ್ಕದ ಮನೆಯೊಳಗ ಇದನ್ನ ಕೇಳಿ ಘಟನಾ ಈ ನನ್ನ ಜೀವನದೊಳಗೆ ಬಹಳಷ್ಟು ಬದಲಾವಣೆಯನ್ನು ತಂದ ಘಟನೆ ಇದೆ. ಆ ಹುಡುಗ ಓದುತ್ತಾ ಇದ್ದ, ಪಕ್ಕದ ಮನೆಯೊಳಗೆ ಒಂದು ಧ್ವನಿ ಕೇಳಿ ಬಂತು. ಯಾರೋ ಕಿರ್ಚಾಡ್ತಿದ್ರು, ದೊಡ್ಡದಾಗಿ ಧ್ವನಿ ಕೇಳಿ ಬಂತು. ಅವ ಓದುತ್ತಾ ಇದ್ನಲ್ಲ, ಆ ವ್ಯಕ್ತಿಗೆ ಒಂದಿಷ್ಟು ಡಿಸ್ಟರ್ಬ್ ಆಯ್ತು ಓದುವಾಗ. ಯಾರು ಇರ್ಬೇಕು, ಎಷ್ಟೊತ್ತಾಯ್ತು ಚೀರ್ತಾ ಇದಾರ, ಗಲಾಟೆ ಮಾಡ್ತಿದಾರ, ನೋಡ್ಬೇಕು ಇವ್ರನ್ನ ಯಾರದಾರ ಅಂತ ಓಡೋಡಿ ಆ ಹುಡುಗ ಪುಸ್ತಕ ಅಲ್ಲೇ ಮುಚ್ಚಿಟ್ಟ, ಸೀದಾ ಎದ್ದು ತನ್ನ ಮನೆಯಿಂದ ಪಕ್ಕದ ಮನೆಗೆ ಹೋದ. ಅಲ್ಲೊಂದು ಘಟನಾ ನಡೆದಿತ್ತು. ಏನ್ ಘಟನಾ ಅಂದ್ರ, ಅಲ್ಲಿ ಆ ಪಕ್ಕದ ಮನೆಯೊಳಗೆ ಒಬ್ಬ ಹೆಣ್ಮಗಳ ಗರ್ಭಿಣಿ ಇದ್ಲು. ಆಕೆ ಹೆರಿಗೆ ನೋವಿನಿಂದ ಬಳಲ್ತಿದ್ಲು, ಹೆರಿಗೆ ನೋವು ಅನುಭವಿಸ್ತಾ ಇದ್ಲು. ಸುತ್ತಗೆ ಎಲ್ಲರೂ ನಿಂತು ನೋಡಾಕತ್ತಾರ, ಯಾರೂ ಆಕೆಗೆ ಸಹಾಯ ಮಾಡ್ತಾ ಇಲ್ಲ. ಆ ಹುಡುಗ ಹೋಗಿ ಕೇಳಿದ, ಅಲ್ಲ ನೀವಿಷ್ಟೆಲ್ಲ ದೊಡ್ಡವರು ನಿಂತೀವಿ, ಆ ಹೆಣ್ಮಗಳು ಹೆರಿಗೆ ನೋವಿನಿಂದ ಬಳಲ್ತಿದ್ದಾಳ, ಆಕೆನ ಸ್ವಲ್ಪ ಹಾಸ್ಪಿಟ್ಲಿಗೋ ಎಲ್ಲೋ ಕರ್ಕೊಂಡು ಹೋಗಿ ಸೇರಿಸಿ ಒಂದಿಷ್ಟು ಪುಣ್ಯದ ಕೆಲಸ ಮಾಡಬಾರ್ದ ಅಂತ ಹುಡುಗ ಹೇಳಿದ. ಎಲ್ಲರೂ ಹೇಳಿದ್ರು, ಈ ಹೆಣ್ಮಗಳಿಗೆ ನಾವು ಈಗಾಗಲೇ ಬಹಳಷ್ಟು ಮಂದಿ ಸಾಲ ಕೊಟ್ಟೇವಿ, ಈಕೆ ಹೊಳೆ ಕೊಟ್ಟಿಲ್ಲ ನಮಗಿನ, ಮತ್ತೆ ಈಕೆಗೆ ಸಹಾಯ ಮಾಡಿದೇವ ಅಂದ್ರೆ ಮೊದಲಿನ ದುಡ್ಡು ಬರಂಗಿಲ್ಲ, ಈಗಿನ ದುಡ್ಡು ಬರಂಗಿಲ್ಲ, ನಾವ್ ಈಗಿನ ತಂಟೆಕ ಹೋಗಂಗಿಲ್ಲ ಅಂದ್ರು. ಹಂಗಿದ್ರ ಈ ಹೆಣ್ಮಗಳ ನೋವಿನಿಂದ ಪಾರ ಆಗ್ಬೇಕಾಗಿತ್ತಂದ್ರೆ ನಿಮ್ಗೆ ದುಡ್ಡು ಬೇಕಲ್ಲ ಅಂದ ಹುಡುಗ. ಆಯ್ತು ದುಡ್ಡು ತರ್ತೀನಿ ನಾನು ಅಂತ ಓಡೋಡಿ ಮನೆಗೆ ಬಂದ.
ಅವ್ರು ಹೇಳಿದ್ರು, ಈಕಿಗೆ ದುಡ್ಡು ಯಾರಾದ್ರೂ ಕೊಟ್ರೆ ನಾವು ಈಕಿಗೆ ಸಹಾಯ ಮಾಡ್ತೀವಿ, ಆದ್ರೆ ನಾವು ಮಾಡಂಗಿಲ್ಲ. ಆ ಹುಡುಗ ಇಷ್ಟ ವಿಚಾರ ಮಾಡಿದ, ನಾನು ಮನೆಗೆ ಹೋಗಿ ದುಡ್ಡು ತರಬೇಕು ಅಂತ ಓಡೋಡಿ ಹೋದ. ತನ್ನ ಮನೆಯೊಳಗೆ ಒಂದು ಟ್ರೆಜರಿ ಓಪನ್ ಮಾಡಿದ. ಅವ್ರವ್ವ ಇತ್ತಾಳನ್ನ ರೊಕ್ಕ ನೋಡಿದ, ರೊಕ್ಕ ಇರ್ಲಿಲ್ಲ, ಬಂಗಾರದ ಬಳಿ ಇದ್ದು. ರೊಕ್ಕ ಇರ್ಲಿಲ್ಲ, ಬಂಗಾರದ 2 ಬಳಿ ಇದ್ದು. ಆ 2 ಬಳಿ ಒಳಗೆ ಒಂದು ಬಳಿ ತಗೊಂಡ ಓಡೋಡಿ ಪಕ್ಕದ ಮನೆಯೊಳಗೆ ನಿಂತಿರುವಂತ ಆ ಎಲ್ಲ ಹಿರಿಯರ ಕೈಯಾಗ ಬಂದು, ಈ ಬಂಗಾರದ ಬಳಿ ತಗೋರಿ, ಇದನ್ನ ಮಾರಿ ನಿಮ್ಮ ಸಾಲನ್ನು ತೀರಿಸ್ಕೋರಿ, ಈ ಹೆಣ್ಮಗಳನ್ನ ದಯಮಾಡಿ ಹೋಗಿ ಆಸ್ಪತ್ರೆಗೆ ಸೇರಿಸ್ರಿ ಅಂತ ಹುಡುಗ. ಖುಷಿಯಾದ್ರು, ರೊಕ್ಕ ಬಂದು ನಮ್ಮ ಅಂದ್ರು. ಹೋಗಿದ್ದು ದುಡ್ಡು ಬಂತು ನಮಗ, ಆಯ್ತು ಅಂತ ತಿಳ್ಕೊಂಡ ಹೆಣ್ಮಗಳನ್ನ ಕರ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಸೇರಿಸಿದ್ರು. ಆ ದುಡ್ಡಿನೊಳಗೆ ತಮ್ಮ ಸಾಲನು ತೀರಿಸ್ಕೊಂಡ್ರು, ಆ ಹೆಣ್ಮಗಳ ಬಿಲ್ಲು ಕಟ್ಟಿದ್ರು, ICU ಒಳಗೆ ಹಾಕಿದ್ರು. ಹೋಗಿ ಹೆಣ್ಮಗಳನ್ನ ICU ಇಂದ ಹೊರಗೆ ಬಂದ ಡಾಕ್ಟರ್, ಇಲ್ಲಿ ಏನು ನಿಂತಿದ್ರು ಅಷ್ಟ್ರು ಹಿರಿಯರಿಗೆ ಹೋಗಿ ಸಾಷ್ಟಾಂಗ ನಮಸ್ಕಾರ ಹಾಕಿದ ಡಾಕ್ಟರ್. ಯಾಕ? ಎಷ್ಟು ಪುಣ್ಯದ ಕೆಲಸ ಮಾಡಿರಿ, 10 ನಿಮಿಷ ತಡವಾಗಿದ್ರ ಹೊಟ್ಟೆಯಾಗಿನ ಕೂಸ ತಾಯಿ ಇಬ್ರು ಸಾಯ್ತಿದ್ರು ಅಂತ. 10 ನಿಮಿಷ ಮುಂಚೆ ಕರ್ಕೊಂಡು ಬಂದು 2 ಪ್ರಾಣ ಉಳಿಸಿರಿ ನೀವು. ಈ ಸಮಾಜ ಏನು ದೊಡ್ಡ ಹಿರಿಯರದಿರಿ, ನಿಮಗೆ ಎಷ್ಟು ಚಲೋ ಸಂಸ್ಕಾರ ಇರಬೇಕು, ಒಳ್ಳೆಯದು ಮಾಡ್ಬೇಕಂತ ಹೇಳಿ ನಿಮ್ಮ ಪಾದಕ ನಮಸ್ಕಾರ ಅಂತ. ಹಿರಿಯರಿಗೆ ನಾಚಿಕೆ ಆಯ್ತು. ಇದ್ರ ಹಿಂದಿನ ಶ್ರಮ ಯಾರ್ದಿತ್ತು? ಹುಡುಗಂದಿತ್ತು. ನೀವು ಹುಡುಗರು ಇಲ್ಲೇ ಅದೇನು ನೋಡಂಗ, ಹುಡುಗಂದಿತ್ತು. ಇವರಿಗೆ ನಾಚಿಕೆ ಆಯ್ತು. ಅಯ್ಯೋ ಪಾಪ, ನಾವು ಮಾಡಬೇಕಾದ ಕೆಲಸ ಈ ಹುಡುಗ ಮಾಡ್ಯಾನ, ನಾವು ಮಾಡಬೇಕಾದ ಕೆಲಸ ಈ ಹುಡುಗ ಮಾಡ್ಯಾನ. ಈ ಪುಣ್ಯ ಅಂತ ಹೇಳಿ ಏನ್ ಅಂದ್ರು ಅವರು, ಆ ಪುಣ್ಯ ನಮಗೆ ತಟ್ಟಬೇಕಾಗಿಲ್ಲ, ಆ ಹುಡುಗಗೆ ತಟ್ಟಬೇಕಾಗೈತಿ ಅಂತ ತಿಳ್ಕೊಂಡು ಒಂದು ಸ್ವಲ್ಪ ಸೇಮ್ ಆತು, ನಾಚಿಕೆ ಆತು, ಅಸಹ್ಯ ಆತು. ಬಡ ಬಡ ಅದನ್ನು ತಗೊಂಡು ಅಷ್ಟ್ರು ಏನ್ ಮಾಡಿದ್ರು ಅಂದ್ರೆ ಸೀದಾ ಆ ಹುಡುಗನ ಮನೆಗೆ ಬಂದ್ರು. ಅವನಿಗೆ ಹೇಳನಿ ಥ್ಯಾಂಕ್ಸ್, ನಮಗೆಲ್ಲ ಇದು ಥ್ಯಾಂಕ್ಸ್ ಅವ ಹೇಳಿದ್ದು, ಅದು ಆ ಹುಡುಗಗೆ ಸಲ್ಲಬೇಕು. ಆ ಹುಡುಗಗೆ ಹೇಳಬೇಕಂತ ಬಂದ್ರ ಆ ಹುಡುಗ ಮನೆ ಮುಂದೆ ನಿಂತಿದ್ದ. ಅವ್ರವ್ವ ಅವನ ಕೈ ಹಿಡಿದು ಕಡಿಯಾಕತ್ತಿದ್ಲು, ಅಂಗಳದಾಗ ನಿಲ್ಲಿಸ್ಕೊಂಡು. ಎದಕ್ಕಿರ್ಬೇಕು? ಬಳೆ ಕೊಟ್ಟಿದೆ ಅಂತೇಳಿ. ನಾನು ಎಲ್ಲ ವಿಚಾರ ಮಾಡಿದ್ನಿ ಹುಡುಗ ಮುಂದಾಗ. ಬಳೆ ಕೊಟ್ಟೇವಿ ಅಂತ ಹೊಡ್ಯಾಕತ್ತಿದ್ರು. ಅವ್ರಿಗೆ ಹಂಗ ಅನ್ನಿಸ್ತು. ಓಡಿ ಓಡಿ ಬಂದು ಆ ಹುಡುಗನ ಹೊಡಿಯುವಾಗ, ತಾಯಿ ನಿನ್ನ ಮಗನ ಹೊಡಿಬೇಡ, ಯಾಕೆ ಹೊಡ್ಯಾಕತ್ತೀವಿ? ಎದಕ್ಕೂ ಇಲ್ಲ, ನಾವು ಭಾಳ ದೊಡ್ಡ ತಪ್ಪು ಮಾಡ್ಯಾನ, ಅದಕ್ಕೆ ಹೊಡ್ಯಾಕತ್ತೀನಿ. ಅಲ್ಲಿ ಬಂಗಾರದ ಬಳಿ ಇತ್ತಲ್ಲ, ಒಯ್ದು ಕೊಟ್ಟಾನಂತ ಹೊಡ್ಯಾಕತ್ತೀನಿ ಅಂದ್ಲು. ಅಲ್ವಾ, ಮತ್ತೆ ಅವನು ಹೊಡಿಬೇಡ, ಅವ ಬಂಗಾರದ ಬಳಿ ಕೊಟ್ಟಾನಲ್ಲ, ಕೊಟ್ಟಿದ್ದಕ್ಕೆ ಎಷ್ಟು ಚಲೋ ಕೆಲಸ ಆಗೈತೆ ಅಂದ್ರೆ 2 ಜೀವ ಉಳಿದಾವ. ಹೊಟ್ಟೆಯಾಗಿಂದ ಒಂದು ಜೀವ, ಹೊಟ್ಟೆಗೆ ಇಟ್ಕೊಂಡಿಂದ ಒಂದು ಜೀವ. ತಾಯಿ ಮಗ ಇಬ್ರು ಉಳಿದಾರ. ನಿನ್ನ ಮಗ ಬಂಗಾರದ ಬಳಿ ಕೊಟ್ಟಿದ್ದಕ್ಕ 2 ಜೀವ ಉಳಿದಾವ. ಎಂತ ಸಂಸ್ಕಾರ ಕೊಟ್ಟೇವ, ಸಂಸ್ಕಾರವಂತ ಮಗನ ಹೊಡಿಯಾಕತ್ತಿಲ್ಲ, ಹೊಡಿಬೇಡ ಅಂದ್ರು ಹಿರಿಯ. ತಾಯಿ ಒಂದು ಮಾತು ಹೇಳಿ ಬರೆದಿಟ್ಕೋಬೇಕು ನಾವು ಡೈರಿ ಒಳಗೆ. ತಾಯಿ ಒಂದು ಮಾತು ಹೇಳಿದ್ಲು, ಹಿರಿಯರಿಗೆ ಕೈ ಮುಗಿದು ಹೇಳಿದ್ಲು, ನಾನು ನನ್ನ ಮಗನ ಹೊಡೆಯಾಕತ್ತಿದ್ದು ಬಂಗಾರದ ಬಳಿ ಯಾಕೆ ಕೊಟ್ಟಿ ಅಂತಲ್ಲ, ಅಲ್ಲಿ 2 ಇಟ್ಟಿದ್ದೆ, 2 ಒಯ್ದು ಕೊಡ್ಬೇಕಿಲ್ಲ, ಒಂದ ಯಾಕೆ ಕೊಟ್ಟಿ ಅಂತ ಹೊಡೆಯಾಕತ್ತಿದ್ದೆ ಅವನಿಗೆ ಅಂತ ಮಾತು ತಾಯಿ ಹೇಳಿ. ಎದಕ್ಕೆ ಹೊಡೆಯಾಕತ್ತಿದ್ವಿ ತಾಯಿ? ಬಂಗಾರದ ಬಳಿ ಯಾಕೆ ಕೊಟ್ಟಿ ಅವ್ರಿಗೆ ಇಲ್ಲ, 2 ಯಾಕೆ ಕೊಟ್ಟಿಲ್ಲ, ಒಂದ ಯಾಕೆ ಕೊಟ್ಟಿ ಅಂತ ಹೊಡೆಯಾಕತ್ತೀನಿ ಅಂತ ಅನ್ನುವಂತ ಮಾತು ಹೇಳ್ತಾಳೆ. ಅಂತ ತಾಯಿಯ ಕೈಯೊಳಗ ಸಂಸ್ಕಾರ ಒಳಗೆ ಬೆಳೆದ ಹುಡುಗ ಬೇರೆ ಯಾರು ಅಲ್ಲ, ಈ ನಾಡು ಕಂಡಿರುವಂತ ಅಪರೂಪದ ತ್ಯಾಗ ಯೋಗಿ, ಆತ ಬಾಲ್ ಗಂಗಾಧರನಾಥ ತಿಲಕ್ ಆಗ್ತಾನನ್ನುವಂಥದ್ದು ದೊಡ್ಡ ಇತಿಹಾಸ ಈ ನಾಡಿನಲ್ಲಿ. ತಾಯಿಯ ಸಂಸ್ಕಾರದೊಳಗೆ ಬೆಳೆದ ಭಗತ್ ಸಿಂಗ್ ಹೆಂಗಿದ್ದ, ತಾಯಿಯ ತಾಯಿಯ ಸಂಸ್ಕಾರದೊಳಗೆ ಬೆಳೆದಿರುವಂತ ತಿಲಕರು ಹೆಂಗಿದ್ರು, ನಮ್ಮ ನಾಡಿನೊಳಗೆ ಎಷ್ಟೆಲ್ಲ ದೊಡ್ಡ 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 ವ್ಯಕ್ತಿಗಳಾಗ್ಯಾರ, ಅವರೆಲ್ಲ ಸಂಸ್ಕಾರದ ನಂದಾದೀಪಗಳಾಗಿ ಹೋಗ್ಯಾರ. ಈ ನಾಡಿನಲ್ಲಿ ಎಷ್ಟೆಲ್ಲ ಜನ ದೊಡ್ಡ ದೊಡ್ಡವರಾಗಿ ಹೋಗ್ಯಾರ, ಎಲ್ಲರೂ ಸಂಸ್ಕಾರದಿಂದನೇ ದೊಡ್ಡವರಾದವರು ಹೊರತು ಯಾರೂ ದುಡ್ಡಿನಿಂದ ದೊಡ್ಡವರಾದವರಲ್ಲ. ಎಲ್ಲರೂ ಅರಮನೆಯ ದೀಪಗಳಲ್ಲ, ಅವರೆಲ್ಲ ಗುಡಿಸಲಿನ ದೀಪಗಳೇ.
ಈ ನಾಡಿನಲ್ಲಿ ಆದರ್ಶದ ಜೀವನವನ್ನು ಸಾಗಿಸಿ ದೊಡ್ಡವರಾದವರು ಯಾರೂ ಅರಮನೆಯ ದೀಪಗಳಲ್ಲ, ಎಲ್ಲರೂ ಗುಡಿಸಲಿನ ದೀಪಗಳೇ, ಎಲ್ಲರೂ ಸಂಸ್ಕಾರದ ನಂದಾದೀಪಗಳೇ ಆಗಿದ್ದಾರೆ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಮನ ಕನಕಣದಲ್ಲೂ ತಂಪು ತನಿವಿಗಳಿರಲಿ, ಒಲವಿನ ಹೊರತು ನಿಮ್ಮದೆಂದೂ ಬರ್ತದಲ್ಲಿ ಕಸವರಸವಾಗಿ ಬಾಳು ನಂದನವಾಗಿ ನಿಮ್ಮೆಲ್ಲರಿಗೂ ಉದ್ದಾನ ಶಿವಿಗಳು, ಶಿವಕುಮಾರ ಶಿವಿಗಳು, ಸಿದ್ಧಲಿಂಗ ಅಪ್ಪುಗಳ ಕೃಪಾ ಬಳಿಯಾಗಿ ನಿಮ್ಮ ಮನೆಗೆ ನಿಮಗೆ ಅವರ ಆಶೀರ್ವಾದ ಸದಾ ಬಳಿಯಾಗಿ ಹೊರಬರಲಿ ಅಂತ ಹಾರೈಸಿ, ಎಲ್ಲರೂ ಸಂಸ್ಕಾರವಂತರಾಗಲಿ ಅಂತ ಹಾರೈಸಿ ನನ್ನ ಮಾತನ್ನು ಎಲ್ಲರಿಗೂ